श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्रीसच्चिदानन्दशिवाभिनवविनसिंहभारत्यपितान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान्। सदात्मध्यान् निरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम्। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीम्। नमः श्रीशङ्करानन्द गुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्व सेवा निर्मलचेतसां सुखबोधाय तत्त्वस्य विवेकोऽयं विधीयते। ಇವಾಗ 7ನೇ ಅಧ್ಯಾಯ ಅದೇ ನಾವು ಮಾಡ್ತಾ ಇರೋದು. ಅದರ ಮಂಗಲ ಶ್ಲೋಕ 2 ಶ್ಲೋಕ ನಾವು ಕೇಳೋ ಪದ್ಧತಿ ಇದೆ, ಅದನ್ನ ಹೇಳ್ತೀನಿ ಇವಾಗ. ಆತ್ಮಾನಂ ಚೇತ್ ವಿಜಾನೀಯಾದಯಮಸ್ಮೀತಿ ಪೂರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನುಸಂಜರೇತ್ ಅಸ್ಯಾಶ್ರುತೇರಭಿಪ್ರಾಯಃ ಸಮ್ಯಗತ್ರ ವಿಚಾರ್ಯತೆ ಜೀವನ್ಮುಕ್ತಸ್ಯ ಯಾ ತೃಪ್ತಿಃ ಸಾ ತೇನ ವಿಷಜಾಯತೆ. ಇವಾಗ ಜೀವನ್ಮುಕ್ತ ಅವನ ತೃಪ್ತಿ ಹೇಗಿರುತ್ತೆ ಅಂತ ಹೇಳುವಾಗ, ಅವನ ಭೋಗ ಅನ್ನೋದು ಜೀವನ್ಮುಕ್ತನಿಗೆ ಭೋಗ ಅಂತ ಅದ್ವೈತದಲ್ಲಿ ಒಪ್ಕೊಂಡಿದ್ದಾರೆ. ಅವನಿಗೆ ಜೀವನ್ಮುಕ್ತ ಅಂದ್ರೆ ಯಾರು ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನ ಅವನಿಗೆ ಉಂಟಾಗಿದೆ, ಆದ್ರೆ ದೇಹ ಇನ್ನ ಬದುಕೇ ಇದ್ದಾನೆ. ಅವನೇನು ದೇಹಪಾತ ಏನಾಗಿಲ್ಲ, ಅವನು ಸತ್ತೋಗಿಲ್ಲ ಇನ್ನ, ಹಾಗಾಗಿ ಬದುಕೇ ಇರ್ತಾನೆ. ಆ ಸಮಯದಲ್ಲಿ ಅವನಿಗೆ ಜ್ಞಾನಿಯಾಗೇ ಇರ್ತಾನೆ. ಅಂತ ಅವನಿಗೆ ಪ್ರಾರಬ್ಧ ಕರ್ಮ ಅಂತ ಒಂದನ್ನ ಒಪ್ಪಿದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಪ್ರಾರಬ್ಧ ಕರ್ಮ ಇದೆ, ಜ್ಞಾನಿಗೂ ಇದೆ, ಜ್ಞಾನಿಗೂ ಇದೆ. ಅದನ್ನ ಅವರು ಹಿಂದೆ ಮಾಡಿದ್ದ ಒಂದು ಕರ್ಮದ ಒಂದು ಫಲ ಅದು ಫಲ ಯಾವ್ದು ಅಂತ ಹೇಳಿದ್ರೆ ಅದು ಪ್ರಾರಬ್ಧ ಕರ್ಮ ಅನ್ನೋದು ಯಾವ್ದು ಅಂದ್ರೆ ಈ ಸಂಚಿತ ಕರ್ಮ ಯಾವ್ದೊಂದು ಇದೆಯೋ ಅವನು ಮುಂಚೆ ಕೂಡಾಕೊಂಡಿದ್ದಾನೋ ಅದರಲ್ಲಿ ಒಂದು ಭಾಗ ಫಲ ಕೊಡಕ್ಕೆ ಪ್ರಾರಂಭ ಆಗಿರುತ್ತೆ. ಅದು ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಈ ದೇಹ ಈ ವರ್ತಮಾನ ಜನ್ಮ ಒಬ್ಬೊಬ್ಬರಿಗೂ ಬಂದಿದೆಯಲ್ಲ, ಈ ಜನ್ಮ ಪ್ರಾರಂಭ ಆಗುವಾಗ್ಲೇ ಆ ಒಂದು ಕೋಟ ಒಂದು ಪಾರ್ಟ್ ಆಫ್ ದಿ ಸಂಚಿತ ಕರ್ಮ ಅದು ಫಲ ಕೊಡಕ್ಕೆ ಶುರುವಾಗಿರುತ್ತೆ. ಅದನ್ನೇ ಇವನು ಇವಾಗ ಭೋಗಿಸ್ತಾ ಇರ್ತಾನೆ. ಅದು ಸುಖವಾಗಿರುತ್ತೆ, ದುಃಖವಾಗಿರುತ್ತೆ, ವ್ಯಾಧಿ ಇಂಥದ್ದು ಏನೇ ಆದ್ರೂ ಕೂಡ ಅದೆಲ್ಲ ಪ್ರಾರಬ್ಧ ಕರ್ಮದಿಂದ ಬರೋದದು. ಇಂಥದ್ದೆಲ್ಲ ಅವನಿಗೂ ಇರುತ್ತೆ. ಅದು ಯಾರಿಗೆ ಜ್ಞಾನಿಗೂ ಇರುತ್ತೆ. ಅದು ಮುಗಿದ ಮೇಲೆನೆ ಈ ದೇಹ ಹೋಗೋದು. ಅಜ್ಞಾನಿಗಳಿಗೂ ಇದೇ ತರನೇ ಆ ಜನ್ಮದಲ್ಲಿ ಅವರು ಯಾವ್ಯಾವ ಕರ್ಮಗಳನ್ನ ಅನುಭವಿಸ್ಬೇಕೋ, ಪ್ರಾರಬ್ಧ ಕರ್ಮ ಫಲ ಅನುಭವಿಸ್ಬೇಕೋ ಅಷ್ಟನ್ನು ಅನುಭವಿಸಿದ ಮೇಲೆ ಅವರ ಒಂದು ಶರೀರ ಪಾತವಾಗುತ್ತೆ, ಅಂದ್ರೆ ದೇಹ ಅಂತ ಆಗುತ್ತೆ ಅದು. ಸೊ ಹೀಗೆ ಕ್ರಮ ಎಲ್ಲರಿಗೂ ಕೂಡ. ಸೊ ಈ ಕ್ರಮ ಎಲ್ಲರಿಗೂ ಈ ತರ ಇರೋದ್ರಿಂದ ಜ್ಞಾನಿಗೂ ಕೂಡ ಅದು ತಪ್ಪಿದ್ದಲ್ಲ ಅದು. ಯಾಕಂದ್ರೆ ಈ ಶರೀರ ಅವನಿಗೂ ಇದೆ. ಆ ಶರೀರ ಇರೋ ತನಕ ಅವನು ಕೂಡ ಇದನ್ನ ಅನುಭವಿಸ್ತಾನೆ ಇರ್ತಾನೆ. ಆ ಅನುಭವಿಸಿದ ಸಮಯದಲ್ಲಿ ಅಜ್ಞಾನಿಗಳಾಗಿರೋರು ಏನ್ ಮಾಡ್ತಾರೆ, ನಾನೇ ಅನುಭವಿಸ್ತಾ ಇದ್ದೀನಿ, ನಾನೇ ಭೋಕ್ತಾ, ಈ ಕರ್ಮಫಲದ ಭೋಕ್ತಾ ನಾನೇ ಅಂತ ಅವ್ರು ತಿಳ್ಕೊಳ್ತಾರೆ. ಅವ್ರಿಗೆ ಅಷ್ಟೇ ಜ್ಞಾನ ಇರೋದು. ಆದ್ರೆ ಜ್ಞಾನಿಗೆ ಆತರ ಇರಲ್ಲ. ಈ ಕರ್ಮಫಲದ ಭೋಗ ಅನ್ನೋದು ಆತ್ಮನಿಗೆ ಅಲ್ವೇ ಇಲ್ಲ, ಅದು ಶರೀರಕ್ಕೆ ಮನಸ್ಸಿಗೆ ಮಾತ್ರ ಅಂತ ಅವನು ಅದಕ್ಕೆಲ್ಲ ಸಾಕ್ಷಿಯಾಗಿರ್ತಾನೆ. ಇದೇ ವ್ಯತ್ಯಾಸ. ಸೊ ಹಾಗಿರುವಾಗ ಅವನ ಆಟಿಟ್ಯೂಡ್ ಹೇಗಿರುತ್ತೆ, ಅವನಿಗೆ ಎಂಥ ಕರ್ಮಗಳೆಲ್ಲ ಅವನಿಗೆ ಬರುತ್ತೆ ಅನ್ನೋದನ್ನೆಲ್ಲ ಅನಲೈಸ್ ಮಾಡ್ತಾ ಬಂದ್ರು. ಅದು ಹೇಳ್ತಾ ಇರುವಾಗ ನಾವು ಒಂದು ಕಡೆ ನಾವು ಹಿಂದಿನ ಕ್ಲಾಸಲ್ಲಿ 176 ಅಲ್ಲಿ ನಡೆಸಿದ್ವಿ ನಾವು. ಅದನ್ನ ನಾನು ಮುಂದಕ್ಕೆ ಅದರಿಂದ ಓದ್ಕೊಂಡು ಹೋಗ್ತೀನಿ. ಅದನ್ನ ಓದಿ ಅಷ್ಟು ಶ್ಲೋಕಗಳ ಅರ್ಥವನ್ನು ಹೇಳ್ತೀನಿ. ಆ 176 ಶ್ಲೋಕದನ್ನು ನಾನು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಅಲ್ಲಿ ವಿದ್ಯಾರಬ್ಧೆ ವಿರುದ್ಧೇತೆ ನ ಭಿನ್ನ ವಿಷಯತ್ವತಃ ಜಾನದ್ಭಿರಪ್ಯೇ ಐಂದ್ರಜಾಲ ವಿನೋದೋ ದೃಶ್ಯತೆ ಖಲು. ಅಂದ್ರೆ ಈ ಆತ್ಮಜ್ಞಾನ ಬಂದಿದೆ ಅವನಿಗೆ, ಪ್ರಾರಬ್ಧ ಕರ್ಮನೂ ಜೊತೆಗೆ ಇರ್ತಾ ಇದೆ, ಸೈಮಲ್ಟೇನಿಯಸ್ ಆಗಿ ಪ್ಯಾರಲಲ್ ಆಗಿ ಅದು ಇರ್ತಾ ಇದೆ. ಸೊ ಆಗಿರುವಾಗ ಈ ಆತ್ಮಜ್ಞಾನ ಬಂದಿದೆಯಲ್ಲ, ಅದು ಈ ಪ್ರಾರಬ್ಧ ಕರ್ಮಕ್ಕೆ
ಇದು ವಿರೋಧ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗಲ್ಲ ಅಂತ ತೀರ್ಮಾನ ಆಗುತ್ತೆ ಕೊನೆಯಲ್ಲಿ. ಅದ್ರ ಬಗ್ಗೆ ಒಂದು ಸ್ಮಾಲ್ ವಿಚಾರವನ್ನು ಮಾಡ್ತಾರೆ ಅವರು. ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದು, ವಿದ್ಯಾ ಅಂದ್ರೆ ಆತ್ಮಜ್ಞಾನ ಅನ್ನೋದು, ಅಪರೋಕ್ಷ ಜ್ಞಾನ ಅನ್ನೋದು. ಆರಬ್ಧ ಅಂತ ಹೇಳಿದ್ರೆ ಪ್ರಾರಬ್ಧ ಕರ್ಮ ಅನ್ನೋದು. ಅದು ವಿರುದ್ಧೇತೆ ನ ವಿರುದ್ಧೇತೆ ಅಂತ ಹೇಳ್ತಾ ಇದ್ದಾರೆ. ಅದು ವಿರೋಧ ಅಲ್ಲ, ಪರಸ್ಪರ ಅದು ಒಂದಕ್ಕೊಂದು ದೇ ಆರ್ ನಾಟ್ ಕಾಂಟ್ರಡಿಕ್ಟರಿ. ಯಾತಕ್ಕೆ ಅಂತ ಹೇಳಿದ್ರೆ ಭಿನ್ನ ವಿಷಯತ್ವತಃ ದಿ ಆಬ್ಜೆಕ್ಟ್ ಆಫ್ ಆತ್ಮಜ್ಞಾನ is different and the object of ಪ್ರಾರಬ್ಧ ಕರ್ಮ is also different. ಸೊ ಎರಡಕ್ಕೂ ಆಬ್ಜೆಕ್ಟ್ ಬೇರೆ ಬೇರೆ ಆಗಿರೋದ್ರಿಂದ ಅದು ಒಂದಕ್ಕೊಂದು ಅದು ವಿರೋಧ ಆಗುದಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಜಾನದ್ಭಿರಪಿ ಐಂದ್ರಜಾಲ ವಿನೋದೋ ದೃಶ್ಯತೆ ಖಲು. ಅಂದ್ರೆ ಐಂದ್ರಜಾಲ ವಿನೋದ ಅಂತ ಹೇಳಿದ್ರೆ ಏನೋ ಒಂದು ಮ್ಯಾಜಿಕ್ ಶೋ, ಅದನ್ನ 100 ಜನ ಬಂದು ನೋಡ್ತಾ ಇರ್ತಾರೆ. ಆದ್ರೆ ನೋಡೋರ್ಗೆ ಅವನು ತೋರಿಸ್ತಾ ಇರೋದೆಲ್ಲ ನಿಜ ಅಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರು ಅದನ್ನ ವಿನೋದ ಪಡಿತಾರೆ. ಅದ್ರಲ್ಲಿ ಎಂಜಾಯ್ ದಟ್. ಎಂಜಾಯ್ ಮಾಡಕ್ಕೆ ಬರ್ತಾರೆ ಅವರು. ಇಟ್ಸ್ ನಾಟ್ ಟು ಇನ್ವೆಸ್ಟಿಗೇಟ್ ಆರ್ ಎನಿಥಿಂಗ್. ಅವ್ರು ಸಾಮಾನ್ಯವಾಗಿ ಎಂಜಾಯ್ ಮಾಡಕ್ಕೆ ಬರ್ತಾರೆ. ಯಾಕಂದ್ರೆ ಇಂದ್ರಜಾಲ ಅಂತ ಹಾಕಿದ ತಕ್ಷಣನೇ ಅವ್ರಿಗೆ ಗೊತ್ತು ಅಲ್ಲಿ ತೋರಿಸೋದೆಲ್ಲ ಯಾವ್ದು ಕೂಡ ಸತ್ಯ ಅಲ್ಲ ಅಂತ ಗೊತ್ತಿದ್ರು ಕೂಡ ಅದಕ್ಕೆ ದುಡ್ಡು ಕೊಟ್ಟು ಅದಕ್ಕೆ ಟಿಕೆಟ್ ತಗೊಂಡು ಬಂದು ನೋಡ್ತಾರೆ. ಹಾಗಾಗಿ ಜಾನದ್ಭಿರಪಿ ಅಂದ್ರೆ ತಿಳ್ಕೊಂಡಿರೋರ್ಗೂ ಕೂಡ ಏನೋ ಆ ಇಂದ್ರಜಾಲದ ಒಂದು ವಿಷಯ ಏನು ಅನ್ನೋದನ್ನ ತಿಳ್ಕೊಂಡಿರೋರ್ಗೆ ಕೂಡ ಅದರಿಂದ ಆ ಇಂದ್ರಜಾಲದಿಂದ ಒಂದು ವಿನೋದ ಬರುತ್ತಲ್ಲ, ಸಂತೋಷ ಬರುತ್ತಲ್ಲ, ಆನಂದ ಬರುತ್ತಲ್ಲ, ಅದೊಂದು ಎಕ್ಸಾಂಪಲ್ ಕೊಡ್ತಾರೆ. ಇದು ಹೀಗೇನೆ ಆ ಜ್ಞಾನಿಗೆ ಕೂಡ ಈ ನಡೀತಾ ಇರೋ ಪ್ರಾರಬ್ಧ ಕರ್ಮ ಅಂತ ಏನೋ ಅವನಿಗೆ ಬರ್ತಾ ಇದೆಯಲ್ಲ, ಅವನ ಶರೀರಕ್ಕೆ ಮನಸ್ಸಿಗೆಲ್ಲ ತಾಕ್ತಾ ಇದೆಯಲ್ಲ, ಅದೆಲ್ಲ ಮಿಥ್ಯೆದು, ಅದು ಸತ್ಯ ಅಲ್ಲ ಅಂತ ತಿಳ್ಕೊಂಡೇನೆ ಅವನು ಅದನ್ನ ಸಾಕ್ಷಿಯಾಗಿರ್ತಾನೆ ಅದಕ್ಕೆ ಅಂತ. ಸೊ ಇದನ್ನ ಹೇಳ್ಬಿಟ್ಟು ಮುಂದಕ್ಕೆ ಇದ್ರ ಬಗ್ಗೆ ಒಂದು ವಿಚಾರ ಮಾಡ್ತಾರೆ. ಈ ಆತ್ಮಜ್ಞಾನ ಅನ್ನೋದು ಮತ್ತು ಪ್ರಾರಬ್ಧ ಕರ್ಮ ಅನ್ನೋದು ಎರಡಕ್ಕೆರಡು ಒಂದಕ್ಕೊಂದು ಹೇಗೆ ಅದು ವಿರೋಧ ಅಲ್ಲ ಅನ್ನೋದನ್ನ ತೀರ್ಮಾನ ಮಾಡಕ್ಕೆ ಒಂದು ಯುಕ್ತಿಯಿಂದ ತೀರ್ಮಾನ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಜಗತ್ ಸತ್ಯತ್ವ ಆಪಾದ್ಯ ಪ್ರಾರಬ್ಧಂ ಭೋಜಯೇದ್ಯದಿ ತದಾ ವಿರೋಧಿ ವಿದ್ಯಾಯಾಹ ಭೋಗ ಮಾತ್ರ ನ ಸತ್ಯತಾ. ಇವಾಗ ಈ ಆತ್ಮಜ್ಞಾನ ಅನ್ನೋದು ಇದು ಎರಡು ಕೂಡ ಪರಸ್ಪರ ವಿರೋಧ ಅಂತ ಯಾರು ಹೇಳ್ತಾರೋ ಅವ್ರನ್ನ ನೋಡಿ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಎರಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಪ್ರಾರಬ್ಧ ಕರ್ಮ ಅನ್ನೋದು ಆತ್ಮಜ್ಞಾನಕ್ಕೆ ವಿರೋಧಿನ ಅಥವಾ ಆತ್ಮಜ್ಞಾನ ಅನ್ನೋದು ಪ್ರಾರಬ್ಧ ಕರ್ಮಕ್ಕೆ ವಿರೋಧಿನ ಅಂತ ಎರಡು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಪ್ರಾರಬ್ಧ ಕರ್ಮ ಅನ್ನೋದು ಇವನಿಗೆ ಬರ್ತಾ ಇದೆಯಲ್ಲ, ಇದು ಆತ್ಮಜ್ಞಾನಕ್ಕೆ ವಿರೋಧಿ ಆಗುತ್ತಾ ಅದು, ಅಥವಾ ಆತ್ಮಜ್ಞಾನ ಅನ್ನೋದು ಪ್ರಾರಬ್ಧ ಕರ್ಮಕ್ಕೆ ವಿರೋಧಿ ಆಗುತ್ತಾ ಅಂತ ಎರಡು ಪ್ರಶ್ನೆ ಮಾಡ್ಬಿಟ್ಟು ಮೊದಲನೇ ಪ್ರಶ್ನವನ್ನ ತಗೊಂಡು ಇಲ್ಲಿ ಅನಲೈಸ್ ಮಾಡ್ತಾರೆ. ಜಗತ್ ಸತ್ಯತ್ವಂ ಆಪಾದ್ಯ ಪ್ರಾರಬ್ಧಂ ಭೋಜಯೇದ್ಯದಿ ತದಾ ವಿರೋಧಿ. ಒಂದು ವೇಳೆ ಈ ಪ್ರಾರಬ್ಧ ಅನ್ನೋದು ಜಗತ್ ಸತ್ಯ ಅನ್ನೋದನ್ನ ಆಪಾದನೆ ಮಾಡಿಕೊಂಡು ಇವನಿಗೆ ಆ ಭೋಗವನ್ನ ಕೊಡ್ತಾ ಇತ್ತು ಅಂತ ಹೇಳಿದ್ರೆ ಆವಾಗ ಒಪ್ಕೊಳ್ಳೋಣ, ಅದು ಈ ಆತ್ಮಜ್ಞಾನಕ್ಕೆ ವಿರೋಧ ಆಗುತ್ತೆ ಅಂತ. ಆದ್ರೆ ಈ ಆತ್ಮಜ್ಞಾನ ಅನ್ನೋದು ಯಾವ ತರ ಬಂದಿದೆ ಇವನಿಗೆ ಅಂತ ಹೇಳಿದ್ರೆ, ಆತ್ಮ ಅನ್ನೋದು ತಾನು ಬ್ರಹ್ಮಸ್ವರೂಪ ಅನ್ನೋದು ಒಂದು ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟ್ ಅದರಲ್ಲಿ ಏನು ಅಂತ ಹೇಳಿದ್ರೆ, ಅನ್ ಇನ್ಸೆಪರಬಲ್ ಆಸ್ಪೆಕ್ಟ್ ಆಫ್ ದಟ್ ಜ್ಞಾನ ಯಾವ್ದು ಅಂತ ಹೇಳಿದ್ರೆ ಈ ಪ್ರಪಂಚ ಮಿಥ್ಯಾ ಅನ್ನೋದು. ಸೊ ಈ ಪ್ರಪಂಚ ಮಿಥ್ಯಾತ್ವ ಅನ್ನೋ ಒಂದು ಅಪರೋಕ್ಷ ಜ್ಞಾನ ಕೂಡ ಅವನಿಗೆ ಜೊತೆಗೆ ಇದೆ. ಹಾಗಾಗಿ ಈ ಪ್ರಾರಬ್ಧ ಕರ್ಮ ಅನ್ನೋದು ಈ ಪ್ರಪಂಚವನ್ನ ಸತ್ಯ ಅಂತ ಇವನಿಗೆ ತೋರಿಸ್ಕೊಂಡು ಇವನಿಗೆ ಆ ಭೋಗವನ್ನು ಕೊಡುತ್ತು ಅಂತ ಹೇಳಿದ್ರೆ ಅವಾಗೇನೋ ಹೇಳ್ಬೋದು ಇವನ ಆತ್ಮಜ್ಞಾನಕ್ಕೆ ಅದು ವಿರೋಧಿ ಆಗುತ್ತೆ ಅಂತ. ಆದ್ರೆ ಆತರ ಆಗ್ತಾ ಇಲ್ಲ. ಈ ಪ್ರಾರಬ್ಧ ಕರ್ಮ ಅನ್ನೋದು ಜಗತ್ತಿಗೆ ಸತ್ಯತ್ವವನ್ನು ಹೇಳ್ಕೊಂಡು ಅಥವಾ ತೋರಿಸ್ಕೊಂಡು ಅಥವಾ ಪ್ರತಿಪಾದನೆ ಮಾಡಿಕೊಂಡು ಇವನಿಗೇನು ಭೋಗವನ್ನು ಕೊಡ್ತಾ ಇಲ್ಲ. ಅದರಿಂದ ಅದಕ್ಕೆ ಆ ಶಕ್ತಿ ಇಲ್ಲವೂ ಇಲ್ಲ. ಹಾಗಾಗಿ ಅದ್ರ ಒಂದು ಕೆಲಸ ಏನು ಅಂತ ಹೇಳಿದ್ರೆ, ಅದರ ಒಂದು ಪ್ರಕೃತಿ ಏನು ಅಂತ ಹೇಳಿದ್ರೆ, ಆ ಸಮಯಕ್ಕೆ ಈ ಶರೀರಕ್ಕೆ ಈ ಮನಸ್ಸಿಗೆ ಇಂಥ ಒಂದು ಕಷ್ಟಗಳನ್ನ ಕೊಡ್ಬೇಕು ಅಥವಾ ಇಂಥ ಒಂದು ಸುಖವನ್ನು ಕೊಡ್ಬೇಕು ಅನ್ನೋದು ಅಷ್ಟು ಮಾತ್ರ ಪ್ರಾರಬ್ಧ ಕರ್ಮಕ್ಕೆ ದೃಷ್ಟಿ ಇರುತ್ತೆ, ಗೋಲ್ ಅಥವಾ ಏಮ್ ಇರುತ್ತೆ. ಬಟ್ ಇಟ್ ಡಸಂಟ್ ಇಂಪೋಸ್ ದಿ ಸತ್ಯತ್ವ ಆರ್ ಅಸತ್ಯತ್ವ ಆಫ್ ದಿ ವರ್ಲ್ಡ್. ಸೊ ಇವರು ತುಂಬಾ ಚಮತ್ಕಾರವಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಆ ಪ್ರಾರಬ್ಧ ಕರ್ಮಕ್ಕೆ ಆತ್ಮಜ್ಞಾನ ಅನ್ನೋದ್ರಲ್ಲಿ ಯಾವ ಒಂದು ಅಂಶ ಇದೆಯೋ, ಜಗತ್ ಮಿಥ್ಯಾ ಅನ್ನೋದು, ಅದನ್ನ ಹೋಗ್ಲಾಡ್ಸಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಅದರಿಂದ ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ. ಅದೇ ಹೇಳ್ತಾರೆ, ಬೇರೆ ಕಡೆ ಎಲ್ಲ ಹೇಳಿದ್ದಾರೆ, ಈ ಪ್ರಾರಬ್ಧ ಕರ್ಮ ಅನ್ನೋದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಅಥವಾ ಜಗತ್ತು ಅನ್ನೋದು ಇವನಿಗೆ ಯಾವ ತರ ತೋರ್ತಾ ಇರುತ್ತೆ ಅಂತ ಹೇಳಿದ್ರೆ, ಆತ್ಮಜ್ಞಾನಿಗೆ ಹಾವು ಅನ್ನೋದಕ್ಕೆ ಯಾವಾಗ ಹಾವು ನಮ್ಗೆ ಭೀಕರವಾಗಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ವಿಷ ಇದೆ, ಅದು ನಮಗೆ ಕಚ್ಚುತ್ತೆ ಅಂತ ಒಂದು ಭಯ ನಮ್ಗೆ ಇರುತ್ತೆ, ಅದು ಖಂಡಿತ. ಆದ್ರೆ ನಮ್ಗೇನೆ ಒಬ್ಬ ತೋರ್ಸ್ಕೊಟ್ಟಿದ್ದಾನೆ, ಈ ಹಾವಿಗೆ ಹಲ್ಲು ಕಿತ್ತಾಕ್ಬಿಟ್ಟಿದೀವಿ, ಈ ಹಾವು ಏನು ಮಾಡ್ಲಾರ್ದು ಅಂತ ಒಂದು ಬುದ್ಧಿ ನಮಗೆ ತೀರ್ಮಾನ ಆಗೋಗ್ಬಿಟ್ರೆ ಅವಾಗ ನಮ್ಗೆ ಆ ಹಾವಿನ ಯಾವ ಭಯನೂ ಇರೋದಿಲ್ಲ ತಿಳ್ಕೊಂಡಿರೋನಿಗೆ. ಅವನು ಬೇಕಾದ್ರೆ ಅದನ್ನ ತೆಗೆದು ಅವ್ನ ಕತ್ತಲ್ ಕೂಡ ಹಾಕೊಳ್ತಾನೆ, ಅದ್ರ ಜೊತೆಗೆ ಆಟ ಆಡ್ತಾನೆ, ಏನ್ ಬೇಕಾದ್ರೆ ಮಾಡ್ತಾನೆ ಅವನು. ಹೀಗಾಗಿ ಅವನಿಗೆ ಆತರ ಭಯ ಇರೋದಿಲ್ಲ, ಯಾಕಂದ್ರೆ ಅವನಿಗೆ ಗೊತ್ತು ಅದಕ್ಕೆ ಹಲ್ಲಿಲ್ಲ, ಅದಕ್ಕೆ ನಮ್ಮನ್ ಕಚ್ಚಲ್ಲ ಅಂತ. ಅದೇ ತರನೇ ಈ ಪ್ರಪಂಚಕ್ಕೂ ಕೂಡ ಇದು
ಹಲ್ಲು ಕೀಳಲ್ಪಟ್ಟ ಹಾವು ಅಂತ ಒಂದು ಬುದ್ಧಿ ಅವನಿಗೆ ಇರುತ್ತೆ. ಅದರಿಂದ ಅವನಿಗೆ ಇದು ಅವನನ್ನು ಅಫೆಕ್ಟ್ ಮಾಡೋದೇ ಇಲ್ಲ. ಸೊ ಹೀಗೆ ತೋರಿಕೆ ಮಾತ್ರ ಇರುತ್ತೆ ಹೊರತು ಅದು ಸತ್ಯತ್ವ ಪ್ರಪಂಚ ಸತ್ಯತ್ವವನ್ನೋದು ಆಪಾದನೆ ಮಾಡಿಕೊಂಡು ಇವನಿಗೆ ಭೋಗವನ್ನು ಕೊಡುತ್ತೆ ಅಂತ ನಾವ್ ಎಲ್ಲೂ ನೋಡಿಲ್ಲ. ಅದರಿಂದ ಆತರ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಇದನ್ನ ಹೇಳಿದ್ಬಿಟ್ಟು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಅನೂನೋ ಜಾಯತೆ ಭೋಗಃ ಕಲ್ಪಿತೈ ಸ್ವಪ್ನ ವಸ್ತುಭಿಃ ಜಾಗ್ರದ್ವಸ್ತುಭಿರಪ್ಯೇವಂ ಏವಂ ಅಸತ್ಯೈರ್ಭೋಗ ಇಷ್ಯತಾಂ. ಸೊ ಹೀಗೆ ಅನೂನೋ ಜಾಯತೆ ಭೋಗಃ ಕಲ್ಪಿತೈ ಸ್ವಪ್ನ ವಸ್ತುಭಿಃ. ಸ್ವಪ್ನದಲ್ಲಿ ನಮಗೆ ಏನಾದ್ರೂ ಭೋಗ ಬಂದೇ ಬರುತ್ತೆ ಖಂಡಿತ, ಅದನ್ನ ನಾವಿಲ್ಲ ಅಂತ ಹೇಳ್ತಾನೆ ಇಲ್ಲ. ಹಾಗಾಗಿ ಸ್ವಪ್ನದಲ್ಲಿ ನಾವೇನಾದ್ರೂ ಒಂದು ಕ್ರಿಕೆಟ್ ಮ್ಯಾಚ್ ನೋಡಿದ್ರೆ ಅಥವಾ ಸ್ವಪ್ನದಲ್ಲಿ ನಮ್ಗೆ ಏನಾದ್ರೂ ಬೇಕಾಗಿರೋ ಒಂದು ವಸ್ತುವನ್ನ ಸ್ವೀಕಾರ ಮಾಡಿದ್ರೆ ಅಥವಾ ಸೇವನೆ ಮಾಡಿದ್ರೆ ನಮ್ಗೆ ಒಂದು ಆನಂದ ಬರುತ್ತೆ. ಅದ್ರಲ್ಲಿ ಏನು ಸಂಶಯವೇ ಇಲ್ಲ. ಆದ್ರೆ ಜಾಗೃತ ವಸ್ತು ಬಿಹಿ ಅಪಿ ಇದೇ ತರನೇ ಜಾಗೃತ ವಸ್ತುಗಳಿಗೆ ಕೂಡ ಅಂತ ಅವನಿಗೆ ಜ್ಞಾನ ಇರುತ್ತೆ. ಯಾರಿಗೆ? ಆತ್ಮಜ್ಞಾನಿಗೆ. ಅವನು ಯಾವ ತರ ತಿಳ್ಕೊಂಡಿರ್ತಾನೆ ಅಂತ ಹೇಳಿದ್ರೆ, ಈ ಒಂದು ಇಂದ್ರಿಯಕ್ಕೆ ವಸ್ತುವಿಗೆ ಏನಾದ್ರೂ ಒಂದು ಸಂಪರ್ಕ ಬಂದ್ರೆ ಆ ಸಂಪರ್ಕದಿಂದ ಬರೋ ಒಂದು ಸಂತೋಷನೋ ಅಥವಾ ದುಃಖನೋ ಎಲ್ಲವೂ ಕೂಡ ಅದು ಮಿಥ್ಯಾನೇ. ಯಾಕೆಂದ್ರೆ ಇಂದ್ರಿಯಗಳು ಮಿಥ್ಯ, ಆ ವಸ್ತುಗಳು ಮಿಥ್ಯ, ಅವುಗಳಿಗೆ ಸಂಪರ್ಕ ಆಗೋದು ಅನ್ನೋದು ಮಿಥ್ಯ. ಹಾಗಾಗಿ ದೇಶ ಕಾಲ ಯಾವುದು ಕೂಡ ಎಲ್ಲವನ್ನೂ ಕೂಡ ಅವನು ಇಡೀ ಪ್ರಪಂಚವನ್ನೇ ಅವನು ಮಿಥ್ಯ ಅಂತ ತಿಳ್ಕೊಂಡಿರೋದ್ರಿಂದ ಅದು ಆ ಪ್ರಪಂಚದಲ್ಲಿ ಮಿಥ್ಯ ಅಂತ ಹೇಳುವಾಗ ನಮ್ಗೆ ಎಲ್ಲ ಆಸ್ಪೆಕ್ಟ್ಸ್ ನಾವು ಜ್ಞಾಪಕ ಮಾಡ್ಕೊಂಡು ನೋಡ್ಕೋಬೇಕು. ಮುಖ್ಯವಾಗಿ ಸ್ವಪ್ನದಲ್ಲಿ ನಾವು ನೋಡ್ಬಿಟ್ಟು ಏನೇನ್ ನೋಡಿದ್ವೋ, ಯಾವ್ಯಾವ ಆಸ್ಪೆಕ್ಟ್ ನೋಡಿದ್ವೋ ಅದನ್ನೆಲ್ಲವನ್ನೂ ಕೂಡ ನಾವು ಜ್ಞಾಪಕ ಇಟ್ಕೊಂಡು ಅದನ್ನ ಚೆನ್ನಾಗಿ ಅನಲೈಸ್ ಮಾಡಕ್ಕೆ ನಮ್ಗೆ ಒಂದು ಸಾಮರ್ಥ್ಯ ಇರಬೇಕು ಯಾವಾಗ ಎದ್ಮೇಲೆ. ಸೊ ಇಫ್ ವಿ ಹ್ಯಾಪನ್ ಟು ರಿಮೆಂಬರ್ ಎ ಡ್ರೀಮ್, ಸೊ ವಾಟ್ ಆರ್ ದಿ ಆಸ್ಪೆಕ್ಟ್ಸ್ ಇನ್ ದಿ ಡ್ರೀಮ್ ಅಂತ ಹೇಳುವಾಗ, ಡ್ರೀಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾವು ಏನಾದ್ರು ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾಗಲೇ ನಮ್ಗೆ ನೋಡ್ತಾ ಇದ್ದೋ ಹಾಗೆ ನಮ್ಗೆ ಒಂದು ಡ್ರೀಮ್ ಬಂತು ತಿಳ್ಕೊಳ್ಳೋಣ. ಅವಾಗ ಆ ಸ್ಟೇಡಿಯಂ ಅನ್ನೋದು, ಅಲ್ಲಿ ಕೂತಿರೋ ಜನಗಳು ಅನ್ನೋದು, ಅಲ್ಲಿ ಇರೋ ಒಂದು ವೆದರ್ ಅವತ್ತು ಯಾವ ತರ ಇತ್ತು ಆ ಸಮಯದಲ್ಲಿ ಅನ್ನೋದು, ಆಮೇಲೆ ಅಲ್ಲಿ ಬಂದಿರೋ ಪ್ಲೇಯರ್ಸ್ ಅನ್ನೋದು ಎಲ್ಲವೂ ಕೂಡ ವಿತೌಟ್ ಲಿವಿಂಗ್ ಎನಿ ಡೀಟೇಲ್ ಎಲ್ಲವನ್ನೂ ಕೂಡ ನಾವು ಅದನ್ನ ಅನಲೈಸ್ ಮಾಡಿ ನೋಡಿದಾಗ ಅಷ್ಟು ಕೂಡ ಕಲ್ಪಿತವೇ, ನನ್ನಿಂದನೇ ಆಗಿರೋದು, ನನ್ನ ಸ್ವರೂಪದಿಂದನೇ ಅದೆಲ್ಲ ಕಲ್ಪಿತವಾಗಿರೋದು, ಅದೆಲ್ಲವೂ ಸತ್ಯವಲ್ಲ ಅಂತ ಒಂದು ಬುದ್ಧಿ ಹೇಗೆ ನಮ್ಗೆ ಬರುತ್ತೋ ಅದೇ ತರನೇ ಇವನು ಆತರ ಚೆನ್ನಾಗಿ ಪಳಗಿ ಅವನಿಗೆ ಈ ಜಾಗೃತ ಅವಸ್ಥೆಯಲ್ಲಿ ಇರೋ ಭೋಗಗಳೆಲ್ಲ ಕೂಡ ಇದೇ ತರನೇ ಎವ್ರಿ ಆಸ್ಪೆಕ್ಟ್ ಆಫ್ ದೆಮ್ ಈಸ್ ಅನ್ರಿಯಲ್ ಅಂತ ಗೊತ್ತಿರುತ್ತೆ ಅವನಿಗೆ. ಈ ಕಾಲ ದೇಶ ಯಾವ ಕಾಲದಲ್ಲಿ ಈ ಒಂದು ಭೋಗ ನಮ್ಗೆ ಬರ್ತಾ ಇದೆ, ಯಾವ ದೇಶದಲ್ಲಿ ಬರ್ತಾ ಇದೆ, ಆಮೇಲೆ ಯಾವ ಇಂಡಿವಿಜುವಲ್ಸ್ ಅದರಿದ್ದಾರೆ, ಯಾವ ಆಬ್ಜೆಕ್ಟ್ಸ್ ಇದೆ, ಅದರಲ್ಲಿ ಯಾವ ತರ ಒಂದು ಕಾಂಟ್ಯಾಕ್ಟ್ ಆಗ್ತಾ ಇದೆ, ಯಾವ ಕಾಂಟ್ಯಾಕ್ಟ್ ಇಂದ ಯಾವ ತರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಎಲ್ಲವೂ ಕೂಡ ಹೋಲ್ಸೇಲ್ ಅವನು ಮಿಥ್ಯಾ ಅಂತ ತೀರ್ಮಾನ ಮಾಡ್ಕೊಂಡಿರ್ತಾನೆ. ಆ ತರ ಇರೋದ್ರಿಂದ ಅವನಿಗೆ ಅಸತ್ಯೈಹಿ ಭೋಗ ಇಷ್ಯತಾಂ. ಅದರಿಂದ ಅಸತ್ಯವಾದ ವಸ್ತುಗಳಿಂದ ಭೋಗ ಅನ್ನೋದು ಆಗ್ತಾ ಇದೆ ಅಷ್ಟೇ ಹೊರತು ಸತ್ಯವಾದ ವಸ್ತುಗಳಿಂದ ಅಲ್ಲ ಇದು ಅಂತ ಅವನು ತೀರ್ಮಾನ ಮಾಡ್ಕೊಳ್ತಾನೆ. ಸೊ ಇದು ಯಾತಕ್ಕೆ ಹೇಳಿದ್ರು ಅಂದ್ರೆ ಭೋಗ ಅನ್ನೋದು ಆತ್ಮಜ್ಞಾನಕ್ಕೆ ವಿರೋಧ ಆಗೋದಿಲ್ಲ ಅಂತ ಹೇಳಕ್ಕಾಗಿ ಆ ಅಂಶ ಹೇಳಿದ್ರು. ಇವಾಗ ಮುಂದಿನ ಶ್ಲೋಕದಲ್ಲಿ 179 7ನೇ ಅಧ್ಯಾಯ, ಅದರಲ್ಲಿ ಯದಿ ವಿದ್ಯಾಪಹಂವೀತ ಜಗತ್ ಪ್ರಾರಬ್ಧ ಘಾತಿನಿ ತದಾ ಸ್ಯಾನ್ನ ನತು ಮಾಯಾತ್ವ ಬೋಧೇನ ಅಪನ್ಹವಃ. ಇಲ್ಲಿ ಹೇಳ್ತಾ ಇದ್ದಾರೆ, ಆ 2ನೇ ಪ್ರಶ್ನೆ ತಗೊಂಡ್ರಲ್ಲ, ಆತ್ಮಜ್ಞಾನ ಅನ್ನೋದು ಪ್ರಾರಬ್ಧ ಕರ್ಮಕ್ಕೆ ವಿರೋಧ ಆಗುತ್ತಾ ಅಂತ ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಯದಿ ವಿದ್ಯಾ ಅಪನ್ಹುವೀತ ಜಗತ್ ಪ್ರಾರಬ್ಧ ಘಾತಿನಿ. ಒಂದ್ ವೇಳೆ ಈ ಆತ್ಮಜ್ಞಾನ ಅನ್ನೋದು ಈ ಪ್ರಪಂಚವನ್ನ ಅದು ಅಳಿಸ್ಬಿಡ್ತಾ ಇದೆ ಅಂದ್ರೆ ಪ್ರಪಂಚವನ್ನ ಅದು ನಾಶ ಮಾಡ್ತಾ ಇದೆ, ಮಾಡಕ್ಕೆ ಅದಕ್ಕೆ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಆವಾಗ ಅದು ಆತ್ಮಜ್ಞಾನಕ್ಕೆ ಪ್ರಾರಬ್ಧವನ್ನ ಹೋಗ್ಲಾಡ್ಸಕ್ಕೆ ಅಥವಾ ಪ್ರಾರಬ್ಧಕ್ಕೆ ವಿರೋಧವಾಗಿರೋದಕ್ಕೆ ಅದಕ್ಕೆ ಸಾಮರ್ಥ್ಯ ಇರುತ್ತೆ. ಆತರ ಏನೂ ಆಗ್ತಾ ಇಲ್ಲ. ತದಾ ಸ್ಯಾತ್ ನತು ಮಾಯಾತ್ವ ಬೋಧೇನ ಅಪನ್ನವಃ. ಸೊ ಅದು ಮಾಯಿಕ ಅಂತ ತಿಳ್ಕೊಂಡಿದ್ ಮಾತ್ರಕ್ಕೆ ಅದನ್ನ ನಾಶ ಆಯ್ತು ಅಂತ ನಾವು ಹೇಳಕ್ ಬರೋದಿಲ್ಲ ಅಂತ ಇದನ್ನ ಕೂಡ ನಾವು ಚೆನ್ನಾಗಿ ಗಮನಿಸ್ಬೇಕು. ಸೊ ದಿಸ್ ಆಸ್ಪೆಕ್ಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಅದು ಆ ವಸ್ತು ನಮ್ಗೆ ಕಾಣಿಸ್ತಾ ಇರುತ್ತೆ, ಆದ್ರೆ ಅದು ಸತ್ಯ ಅಲ್ಲ ಅಂತ ಬುದ್ಧಿನೂ ಇರುತ್ತೆ. ಸೊ ಸತ್ಯವಲ್ಲ ಅಂತ ಬುದ್ಧಿ ಬಂದಿದ್ ಮಾತ್ರಕ್ಕೆ ಆ ವಸ್ತು ಅಲ್ಲಿಂದ ಹೊಟ್ಟೋಯ್ತು ಅಂತ ನಾವು ಹೇಳಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಕಾಣಿಸ್ತಾನೆ ಇರುತ್ತೆ. ಅದಕ್ಕೆ ತುಂಬಾ ಚೆನ್ನಾಗಿರೋ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ನಮ್ಗೆ ಈ ಮೆರೇಜ್ ಎಕ್ಸಾಂಪಲ್. ಸೊ ಮೆರೇಜ್ ಎಕ್ಸಾಂಪಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಿ ಫಸ್ಟ್ ಟೈಮ್ ನಾವು ಒಂದ್ ದಿವಸ ನಾವು ಏನಾದ್ರು ಮಧ್ಯಾಹ್ನದ ಹೊತ್ತು ಸಮ್ಮರ್ ಅಲ್ಲಿ ಡ್ರೈವ್ ಮಾಡಕ್ಕೆ ನಾವು ಕೊಟ್ಟಾಗ
ಫಸ್ಟ್ 1 or 2 ಮಿರೇಜ್ ಎನ್ಕೌಂಟರ್ ಮಾಡಿದಾಗ ನಮ್ಗೆ ಸ್ವಲ್ಪ ನೀರು ಇದೆ ಅಂತ ಕಾಣುತ್ತೆ, ಅಲ್ಲಿ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಹೋಗ್ಬೇಕು ಅಂತ ಅನ್ಕೊಳ್ತೀವಿ. ಹತ್ರ ಸ್ವಲ್ಪ ಹೋಗ್ತಾ ಹೋಗ್ತಾ ನಮ್ಗೆ ಅದು ನೀರೆಲ್ಲ ಸುಮ್ಮನೆ ಮಿರೇಜ್ ಅಪಿಯರೆನ್ಸ್ ಅಂತ ಗೊತ್ತಾಗುತ್ತೆ, ವಾಟರ್ ಅಪಿಯರೆನ್ಸ್ ಅಂತ ಮಾತ್ರ ಗೊತ್ತಾಗುತ್ತೆ. ಆಮೇಲೆ ಥ್ರೂಔಟ್ ದಟ್ ಡ್ರೈವ್ ಎಂಟೈರ್ ಒಂದು 1 hour 2 hours ಆ ಮಧ್ಯಾಹ್ನದ ಹೊತ್ತು ನಮ್ಗೆ ಈ ತರ ಬೇಕಾದಷ್ಟು ಅಲ್ಲಿ ನಮ್ಗೆ ಕಾಣಿಸ್ತಾನೆ ಇರುತ್ತೆ. ಬಟ್ ಎವ್ರಿ ಟೈಮ್ ವಿ ವೋಂಟ್ ಗೆಟ್ ಫೂಲ್ಡ್. ಸೊ ನಮ್ಗೆ ವಿಷಯ ಗೊತ್ತಾಗ್ಬಿಟ್ಟಿರುತ್ತೆ, ಇದು ಸುಮ್ಮನೆ ವಾಟರ್ ಅಪಿಯರೆನ್ಸ್ ಮಾತ್ರನೇ, ಇದರಲ್ಲಿ ನಿಜವಾಗೂ ವಾಟರ್ ಇಲ್ಲ, ಅಲ್ಲಿ ನೀರ್ ಇಲ್ಲ ಅಂತ. ಸೊ ಹಾಗಾಗಿ ಈ ಇವನದು ಅಪಿಯರೆನ್ಸ್ ಅಂತ ಅನ್ಕೊಂಡಿದ್ ಮಾತ್ರಕ್ಕೆ ಅದು ನೀರ್ ತರ ಕಾಣಿಸ್ಕೊಳ್ತಲ್ಲ ಅವಾಗ ಆ ಕಾಣಿಸ್ಕೊಳ್ಳೋದು ನಿಂತೋಗೋದಿಲ್ಲ ಖಂಡಿತ. ಸೊ ಅದರಿಂದ ಇವನ್ಗೆ ಅದು ಅಪಿಯರೆನ್ಸ್ ಅಂತ ಅನ್ನೋ ಜ್ಞಾನ, ಇಟ್ ಕೆನಾಟ್ ಡಿಸ್ಟ್ರಾಯ್ ದಟ್ ಅಪಿಯರೆನ್ಸ್, ಇಟ್ ಕೆನಾಟ್ ಸ್ಟಾಪ್ ದಟ್ ಅಪಿಯರೆನ್ಸ್ ಫ್ರಮ್ ಹ್ಯಾಪನಿಂಗ್. ಸೊ only thing is he will know what the reality, but knowledge of that reality will not amount to extinguishing that appearance at all. That phenomenon itself cannot be ruled out by the knowledge. So ಅದನ್ನ ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಯದಿ ವಿದ್ಯಾ ಅಪನ್ಹುವೀತ ಜಗತ್ ಪ್ರಾರಬ್ಧ ಗಾತಿನಿ ಸ್ಯಾತ್. ಅವಾಗ ಒಂದ್ ವೇಳೆ ಈ ಆತ್ಮಜ್ಞಾನಕ್ಕೆ ಈ ಪ್ರಪಂಚವನ್ನ ಅದು ಇಲ್ದೆ ಮಾಡಕ್ಕೆ ಅದಕ್ಕೆ ಸಾಮರ್ಥ್ಯ ಇದ್ದಿದ್ರೆ ಆವಾಗ ಅದು ವಿದ್ಯಾ ಅಂದ್ರೆ ಆತ್ಮಜ್ಞಾನ ಅನ್ನೋದು ಪ್ರಾರಬ್ಧವನ್ನ ಅದು ಹೋಗ್ಲಾಡ್ಸಕ್ ಪ್ರಾರಬ್ಧವನ್ನ ಇಲ್ಲ ಅಂತ ಮಾಡ್ಕೊಳ್ಳಕ್ಕೆ ಸಾಮರ್ಥ್ಯ ಇರ್ತಾ ಇತ್ತು. ಆದ್ರೆ ಆತರ ಇಲ್ಲ. ಮಾಯಾ ಅಂತ ಒಂದು ಮಾಯಾತ್ವ ಅನ್ನೋ ಜ್ಞಾನದಿಂದ ಆ ಪ್ರಪಂಚ ಅನ್ನೋದು ಖಂಡಿತ ಏನು ಇಲ್ದೆ ಹೋಗ್ಬಿಡಲ್ಲ ಅಂತ ಆ ವಿಷಯವನ್ನ ಈ ಶ್ಲೋಕದಲ್ಲಿ ಚೆನ್ನಾಗಿ ತಿಳಿಸಿದ್ರು. ಅನಪನ್ಹುತ್ಯ ಲೋಕಾಹ ತದಿಂದ್ರಜಾಲಮಿದಂ ತ್ವಿತಿ ಜಾನತ್ಯೇವ ಅನಪನುತ್ಯ ಭೋಗಂ ಮಾಯಾತ್ವಧೀಸ್ತಥಾ. ಇವಾಗ ಈ ಶ್ಲೋಕನು ಹಿಂದೆ ಇದ್ದ ಶ್ಲೋಕ ತರನೇ ಇದು ಆಲ್ಮೋಸ್ಟ್ ಒಂದು ಮಿರರ್ ತರನೇ ಇದೆ. ಅನಪನ್ಹುತ್ಯ ಲೋಕಾಹ ತದಿಂದ್ರಜಾಲಮಿದಂ ತ್ವಿತಿ. ಸೊ ಈ ಪ್ರಪಂಚವನ್ನೆಲ್ಲ ಅದು ಹೋಗ್ಲಾಡ್ಸ್ಕೊಳ್ದೇನೆ ಇದೆಲ್ಲ ಬರೀ ಒಂದು ಇಂದ್ರಜಾಲದ ತರ ಒಂದು ಅಪಿಯರೆನ್ಸ್ ಮಾತ್ರನೇ ಇದು ಅಂತ ಜಾನಂತ್ಯೇವ ಅನಪನ್ಯುತ್ಯ ಭೋಗಂ ಮಾಯಾತ್ವ ಧೀಸ್ತಥ. ಸೊ ಅದೇ ತರನೇ ಇದು ಭೋಗವನ್ನ ಇದು ಹೋಗ್ಲಾಡ್ಸದೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾನೆ. ಅಂದ್ರೆ ಭೋಗವನ್ನ ಹೋಗ್ಲಾಡ್ಸಕ್ ಆಗೋದಿಲ್ಲ, ಅದು ಬಂದಿದ್ದನ್ನ ಅನುಭವಿಸ್ಲೇಬೇಕು. ಯಾವ್ದು ಅನುಭವಿಸುತ್ತೆ ಅಂತ ಹೇಳಿದ್ರೆ ನಾನು ಅನುಭವಿಸ್ತೀನಿ ಅಂತ ಒಂದು ಬುದ್ಧಿ ಇಲ್ಲದೆ ಈ ದೇಹ ಇಂದ್ರಿಯಗಳು ಅನುಭವಿಸ್ತಾ ಇವೆ ಅಂತ ಒಂದು ಬುದ್ಧಿ ಮಾತ್ರ ಅವನಿಗಿರುತ್ತೆ. ಅದಕ್ಕೆ ಇವನು ಸಾಕ್ಷಿಯಾಜ್ಞಾನ ಇದೇನೆ ಹೊರತು ನಾನು ಇದನ್ನ ಈ ಏಟೆಲ್ಲ ನಾನ್ ತಿಂತಾ ಇಲ್ಲ ಅಂತ ಅವನಿಗೆ ಬುದ್ಧಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದು ಸುಳ್ಳು ಅಂತಾನು ಗೊತ್ತಿರುತ್ತೆ ಅವನಿಗೆ. ಸೊ ಇದು ಹೀಗಾಗಿ ಪ್ರಪಂಚವನ್ನ ಹೋಗ್ಲಾಡ್ಸ್ದೇನೆ ಇದು ಒಂದು ಇಂದ್ರಜಾಲ ತರ ಇದು ಅಂತ ಒಂದು ಬುದ್ಧಿ ಹೇಗಿರುತ್ತೋ ಅದೇ ತರಾನೇ. ಯಾಕಂದ್ರೆ ಇಂದ್ರಜಾಲದ ವಿಷಯದಲ್ಲೂ ಕೂಡ ಅಷ್ಟೇನೆ, ಅದ್ರಲ್ಲಿ ಕಾಣಿಸ್ತಾ ಇರೋದು ಅದೆಲ್ಲ ಕೂಡ ಇವನು ಇಲ್ಲ ಅಂತ ಇವನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ನು ತೋರಿಸ್ತಾ ಇದ್ದಾನೆ, ಅದು ಎಲ್ಲರಿಗೂ ಕಣ್ಣಕ್ಕೆ ಕಾಣಿಸ್ತಾ ಇದೆ. ಅದನ್ನ ಇವನು ನೋಡ್ಬಾರ್ದು ಅಂತ ಹೇಳಿದ್ರೆ ಇವ್ನು ಕಣ್ಣು ಮುಚ್ಕೋಬೇಕು ಅಷ್ಟೇ ಹೊರತು ಅದು ಇಲ್ಲ ಅಂತ ಹೇಳಕ್ ಆಗ್ತಾ ಇಲ್ಲ. ಅದೇ ಸಮಯದಲ್ಲಿ ಅದು ಸತ್ಯವಲ್ಲ ಅಂತ ಬುದ್ಧಿ ಮಾತ್ರ ಇವನಿಗಿರುತ್ತೆ. ಸೊ ಹೀಗಿತ್ಕೊಂಡು ಒಂದು ಭೋಗ ಆಗುತ್ತೆ, ಅದ್ರಲ್ಲಿ ಏನು ವಿಪ್ರತಿಪತ್ತಿ ಏನು ಇಲ್ವೇ ಇಲ್ಲ. ಸೊ ಆತ್ಮಜ್ಞಾನ ಅಂಡ್ ಪ್ರಾರಬ್ಧ ಕರ್ಮ ಭೋಗ can coexist happily without any contradiction, without any logical contradictions ಏನು ಇಲ್ದೇನೆ ಇದೆರಡು ಕೂಡ ಒಂದಕ್ಕೊಂದು ಜೊತೆಗೆ ಇರ್ಬೋದು ಅನ್ನೋದನ್ನ ಸ್ಥಾಪನೆ ಮಾಡಿದ್ರು. ಇದಕ್ಕೆ ಇನ್ ಮುಂದೆ ಈ ವಿಷಯವಾಗಿ ಸ್ವಲ್ಪ ಶ್ರುತಿ ಎಲ್ಲ ತಗೊಂಡು ಒಂದು ವಿಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಬೃಹದಾರಣ್ಯಕದಲ್ಲಿ ತುಂಬಾ ಪವರ್ಫುಲ್ ಒಂದು ಶ್ರುತಿ ಇದೆ. ಆದ್ರೆ ಪ್ರಪಂಚ ಮಿಥ್ಯಾ ಅಂತ ಹೇಳಕ್ಕೆ ಅದ್ವೈತಿಗಳು ಹೇಳೋ ಒಂದು ಮುಖ್ಯವಾದ ಶ್ರುತಿ ಇದು. ಭಗವತ್ಪಾದರು ಇದನ್ನ ಕೋಟ್ ಮಾಡಿದ್ದಾರೆ, ಅಲ್ಲಲ್ಲಿ ಕೋಟ್ ಮಾಡ್ತಾರೆ. ಈ ಶ್ಲೋಕವನ್ನ ಇವರು ಪ್ಯಾರಾಫ್ರೇಸ್ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ಮಾಲ್ ವಿಚಾರ ಇವರು ಪ್ರಾರಂಭ ಮಾಡ್ತಾರೆ. 181ನೇ ಶ್ಲೋಕ ಇದು. ಯತ್ರ ತ್ವಸ್ಯ ಜಗತ್ ಸ್ವಾತ್ಮ ಪಶ್ಯೇತ್ ಕಸ್ತತ್ರ ಕೇನಕಂ ಕಿಂ ಜಿಘ್ರೇತ್ ಕಿಂ ವದೇತ್ವಾ ಇತಿ ಶ್ರುತೌ ತು ಬಹು ಘೋಷಿತಂ. ಸೊ ಯತ್ರ ತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ ಕೇನಕಂ ಪಶ್ಯೇತ್ ಕೇನಕಂ ಜಿಘ್ರೇತ್ ಅಂತ ಒಂದು ಸೀರೀಸ್ ಬರುತ್ತೆ. ಎಲ್ಲಾ ಇಂದ್ರಿಯಗಳನ್ನು ಇಟ್ಕೊಂಡು ಅಲ್ಲಿ ಶ್ರುತಿ ಬರ್ತದೆ. ತುಂಬಾ ಚೆನ್ನಾಗಿರೋ ಸ್ವಾರಸ್ಯವಾಗಿರೋ ಶ್ರುತಿ ಅದು. ಯತ್ರತು ಅಸ್ಯ ಸರ್ವಂ ಆತ್ಮೈವ ಅಭೂತ್. ಸರ್ವಂ ಅಂತ ಹೇಳಿದ್ರೆ ಏನೋ ಈ ನಾನಾತ್ವ ತುಂಬಿರೋ ಈ ಜಗತ್ತಂತ ಇದೆಯಲ್ಲ, ಅದು ಎಲ್ಲವೂ ಕೂಡ ಯಾವಾಗ ಒಬ್ಬನಿಗೆ ಇದೆಲ್ಲವೂ ನನ್ನ ಆತ್ಮ ಸ್ವರೂಪವೇ ಅಂತ ಯಾವಾಗ ಅವನಿಗೆ ತೀರ್ಮಾನ ಆಗೋಯ್ತೋ ಅವಾಗ ಆ ಸಮಯದಲ್ಲಿ ಅವನು ಯಾವುದರಿಂದ ಯಾವುದನ್ನ ನೋಡಿಯಾನೋ, ಯಾವುದರಿಂದ ಯಾವುದನ್ನ ಮೂಸ್ ನೋಡಿಯಾನು, ಈ ತರ ಒಂದೊಂದು ಇಂದ್ರಿಯಕ್ಕೂ ಬರುತ್ತೆ. ಅದು ಯಾವ್ದ್ರಿಂದ ಯಾವ್ದನ್ನ ಕೇಳೋದು ಎಲ್ಲದಕ್ಕೂ ಬರುತ್ತೆ. ಅದು ಯಾವ್ದ್ರಿಂದ ಯಾವ್ದನ್ನ ತಿಳ್ಕೊಳ್ಳೋದು ಅಂತದ್ದು ಎಲ್ಲವೂ ಬರುತ್ತೆ. ಸೊ ಅವನಿಗೆ ಇರೋ ಇಂದ್ರಿಯಗಳು, ಆಮೇಲೆ ಅವನಿಗಿರೋ ಅಂತಃಕರಣ ಅಂತ ಯಾವ್ದು ಮನಸ್ಸು ಬುದ್ಧಿ ಅಂತ ಇದೆಯಲ್ಲ, ಅದೆಲ್ಲವನ್ನೂ ವಿಷಯವಾಗಿ ಇಟ್ಕೊಂಡು ವಿತ್ ದೋಸ್ ಇನ್ಸ್ಟ್ರೂಮೆಂಟ್ಸ್ ವಾಟ್ ಇಂಡೀಡ್ ಕ್ಯಾನ್ ಹಿ ನೋ
ವಾಟ್ ಕ್ಯಾನ್ ಹಿ ಟಚ್ ಆರ್ ಸ್ಮೆಲ್ ಆರ್ ವಾಟ್ ಎವರ್. ಸೊ ಅದೆಲ್ಲವನ್ನೂ ಅದು ಇಲ್ಲ ಅಂತ ತೋರಿಸುತ್ತೆ, ಅದು ಆ ಶ್ರುತಿನಲ್ಲಿ ಅದು ಹೇಳುತ್ತೆ. ಸೊ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಆತ್ಮನ್. ಅವಾಗ ಏನಾಯ್ತು, ದಿ ನೋಡುವ ಇಂದ್ರಿಯಗಳು ಆತ್ಮನೇ, ಆ ನೋಡಲ್ಪಡುವ ವಸ್ತುಗಳು ಆತ್ಮನೇ, ಆಮೇಲೆ ನೋಡೋದು ಅಂತ ಯಾವುದೊಂದು ಕ್ರಿಯೆ ಇರುತ್ತೋ ದಟ್ ಈಸ್ ದಿ ಸಬ್ಜೆಕ್ಟ್, ಪ್ರೆಡಿಕೇಟ್ ಅಂಡ್ ಆಬ್ಜೆಕ್ಟ್ ಅಂತ ಹೇಳ್ತೀವಲ್ಲ, ಆ ಸಬ್ಜೆಕ್ಟ್ ಅನ್ನೋದು ಈ ಇಂದ್ರಿಯಗಳು ಇವನು ಅಂತಾರು, ಅದು ಕೂಡ ಆತ್ಮ ಅಂತ ಆಗೋಗಿದೆ. ಪ್ರೆಡಿಕೇಟ್ ಅಂತ ಹೇಳಿದ್ರೆ ದಿ ವರ್ಬ್, ದಟ್ ಈಸ್ ದಿ ಸೀಯಿಂಗ್ ಆರ್ ಸ್ಮೆಲ್ಲಿಂಗ್ ಆರ್ ಟಚಿಂಗ್ ಅಂತ, ಆ ವರ್ಬ್ ಅದು ಕೂಡ ಕ್ರಿಯೆ, ಅದು ಕೂಡ ಆತ್ಮ ಅಂತ ಆಗೋಗ್ಬಿಟ್ಟಿದೆ. ಆಮೇಲೆ ವಸ್ತು ಕೂಡ ಯಾವ್ದು ಆಬ್ಜೆಕ್ಟ್ ಅಂತ ಇದೆಯೋ ಅದು ಕೂಡ ಆತ್ಮ ಅಂತ ಆಗೋಗಿದೆ. ಇನ್ ದ ಸೆನ್ಸ್ ಇದನ್ನ ನಾವು ಅಪ್ರಿಶಿಯೇಟ್ ಮಾಡಕ್ಕೆ ನಾವು ಮತ್ತೆ ಆ ಸ್ವಪ್ನ ಅನುಭವನ್ನ ನಾವು ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು. ಸೊ ಸ್ವಪ್ನದಲ್ಲಿ ಮತ್ತೆ ನಾವು ಆ ಕ್ರಿಕೆಟ್ ಸ್ಟೇಡಿಯಂ ಅನ್ನೋದನ್ನೇ ನಾವು ತಿರ್ಗಾ ತಗೊಂಡ್ ನೋಡೋಣ. ಸೊ ಅದ್ರಲ್ಲಿ ಏನಾಗುತ್ತೆ, ನಾವು ಎದ್ದ ಮೇಲೆ ನಾವು ಅದನ್ನ ಅನಲೈಸ್ ಮಾಡಿ ನೋಡುವಾಗ ಈ ಸ್ಟೇಡಿಯಂ ಅನ್ನೋದು ಇಟ್ ಇಸ್ ಬಿಲ್ಟ್ ಆಫ್ ಸಿಮೆಂಟ್ ಅಂಡ್ ಕಾಂಕ್ರೀಟ್ ಅಂಡ್ ವಾಟ್ ಎವರ್ ಸ್ಟೀಲ್ ಅಂಡ್ ಆಲ್ ದಟ್. ಅಂಡ್ ಪ್ಲೇ ಗ್ರೌಂಡ್ ಅಲ್ಲಿ ಏನಿರುತ್ತೆ ಅದು ನಿಜವಾದ ಹುಲ್ಲು ಅಥವಾ ಅವ್ರು ಏನಾದ್ರು ಫೈಬರ್ ನಲ್ಲಿ ಏನಾದ್ರು ಹಾಕಿದಾರೋ ವಾಟ್ ಎವರ್ ಇಟ್ಸ್, ಆ ಮೆಟೀರಿಯಲ್ ಕೂಡ ಅಷ್ಟೇನೆ. ಆಮೇಲೆ ಅವಾಗ ಕಾಯ್ತಾ ಇರೋ ಬಿಸಿಲು ಅಥವಾ ಸ್ವಲ್ಪ ಕ್ಲೌಡಿ ಆಗಿದ್ದು ವೆದರ್, ಆಮೇಲೆ ಜನಗಳು ಆಲ್ಸೋ ಪೀಪಲ್ ಆರ್ ಇನ್ಯಾನಿಮೇಟ್ ಅನಿಮೇಟ್ ಎವ್ರಿಥಿಂಗ್ ದೇರ್, ಅದೆಲ್ಲವೂ ಕೂಡ ಅಲ್ಲಿ ಬಂದಿರೋ ಸೌಂಡ್ ಎಲ್ಲವೂ ಕೂಡ ಸೇರ್ಕೊಂಡು ಇದು ನನ್ನ ಸ್ವರೂಪದಿಂದಾನೇ ಇದೆಲ್ಲವೂ ಆಗಿದೆ. ದೇ ಆರ್ ನಾಟ್ ಡಿಫರೆಂಟ್, ಬೇರೆ ಕಡೆಯಿಂದ ಯಾರು ಬಂದನ್ನ ಅದನ್ನ ಉತ್ಪತ್ತಿ ಮಾಡ್ಲಿಲ್ಲ, ನನ್ನಿಂದಲೇ ಇದೆಲ್ಲವೂ ಕೂಡ ಕಲ್ಪಿತವಾಗಿದೆ ಆ ಸಮಯದಲ್ಲಿ. ಹಾಗಾಗಿ ಎವ್ರಿ ಆಬ್ಜೆಕ್ಟ್ ಇಸ್ ನಾನ್ ಡಿಫರೆಂಟ್ ಫ್ರಮ್ ಮೈ ಓನ್ ಸೆಲ್ಫ್ ಅಂತ ಅವನು ತೀರ್ಮಾನ ಮಾಡ್ಕೋಬಹುದು. ಸೊ ಇದೇ ಮಾಡ್ಕೋಬೇಕು ನಿಜವಾಗ್ಲು ಅದ್ವೈತ ಸಾಧಕ. ಸೊ ಹೀಗೆ ನೋಡಿದಾಗ ಇದೇ ತರನೇ ಈ ಪ್ರಪಂಚದ ವಿಷಯಕ್ಕೂ ಇದೇ ತರನೇ ಆಗುತ್ತೆ. ಅವನಿಗೆ ಅಪರೋಕ್ಷ ಜ್ಞಾನದಿಂದ ಆತ್ಮ ಸ್ವರೂಪವೇ ಎಲ್ಲವೂ, ಇದಂ ಸರ್ವಂ ಯದಯಮಾತ್ಮ ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ಸರ್ವಂ ಅಂತ ಬೇಕಾದಷ್ಟು ಶ್ರುತಿ ವಾಕ್ಯಗಳು ಇದನ್ನ ತೋರಿಸ್ಕೊಡುತ್ತೆ ನಮಗೆ. ಆಮೇಲೆ ಈ ಒಂದು ಶ್ರುತಿನೇ ತುಂಬಾ ದೀರ್ಘವಾಗಿ ಇದನ್ನ ಹೇಳ್ಕೊಡುತ್ತೆ. ಸೊ ಹೀಗೆ ಒಂದು ಶ್ರುತಿ ಇರುವಾಗ ನೀವು ಹೇಗೆ ಇದನ್ನ ಹೇಳ್ತೀರಾ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅದೇ ದಟ್ ಇಸ್ ದಿ ಕ್ವೆಶ್ಚನ್ ಇನ್ ದಿಸ್ ಶ್ಲೋಕ. ಏನಂದ್ರೆ ಯತ್ರತ್ವಸ್ಯ ಜಗತ್ ಸ್ವಾತ್ಮ ಪಶ್ಯೇತ್ ಕಹ ತತ್ರ ಕೇನ ಕಂ ಕಿಂ ಜಿಗ್ರೇತ್ ಕಿಂ ವದೇದ್ವಾ ಇತಿ ಶ್ರುತೌ ತು ಬಹು ಘೋಷಿತಂ. ಈ ಶ್ರುತಿಯಲ್ಲಿ ತುಂಬಾ ಹೇಳಿರೋದು ಏನು ಅಂತ ಹೇಳಿದ್ರೆ, ಯಾವುದನ್ನು ಅವನು ನೋಡೋದೇ ಇಲ್ಲ, ಯಾವುದನ್ನು ಅವನು ತಿನ್ನೋದೇ ಇಲ್ಲ, ಯಾವುದನ್ನು ಅವನು ರುಚಿ ನೋಡೋದಿಲ್ಲ, ಯಾವುದನ್ನು ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ದಿ ಆಬ್ಜೆಕ್ಟಿವ್ ವರ್ಲ್ಡ್, ಇವನ್ ದಿ ಐಡಿಯಾ ಆಫ್ ದಿಸ್ ಕ್ವೆಶ್ಚನ್ ಇಸ್ ಓನ್ಲಿ ದಿಸ್, ಬೇಸ್ಡ್ ಆನ್ ದಿಸ್ ಶ್ರುತಿ the objective world has been rendered null and void anta. That is the idea. So there is nothing which there is nothing that can be known, there is nothing that can be smelt anta. That is the questioner's contention. So the Shruti is teaching that nothing will be ever known. So how can even prarabdha bhoga happen anta avana prashne adu. So that is the question involved in this ಶ್ಲೋಕ. ಸೊ ಇದಕ್ಕೆ ಅವರು ಇದು ಈ ಮುಂದಿನ ಶ್ಲೋಕನು ಅದರ ಕಂಟಿನ್ಯೂಷನ್ ಇದು. ತೇನ ದ್ವೈತಂ ಅಪನ್ಯುತ್ಯ ವಿದ್ಯಾ ಉದೇತಿ ನ ಚ ಅನ್ಯಥಾ, ತೇನ ದ್ವೈತಂ ಅಪನ್ಹುತ್ಯ ವಿದ್ಯೋದೇತಿ ನ ಚಾನ್ಯಥಾ ತಥಾ ಚ ವಿದುಷೋ ಭೋಗಃ ಕಥಂ ಸ್ಯಾದಿತಿ ಚೇತ್ ಶೃಣು ಅಂತ ಇವನು ಆ ಪ್ರಶ್ನೆಯನ್ನ ಇವರು ಅನುವಾದ ಮಾಡಿ ಸಿದ್ಧಾಂತಿ ಇವಾಗ ಹೇಳ್ತಾರೆ. ಈ ತರ ನೀನ್ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಮುಂದಿನ ಶ್ಲೋಕದಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈ ಶ್ಲೋಕದಲ್ಲಿ ಏನಿರ್ತಾರೆ ಅಂದ್ರೆ 182 ನಲ್ಲಿ ತೇನ ದ್ವೈತಂ ಅಪನ್ಹುತ್ಯ, ದ್ವೈತಂ ಅಂದ್ರೆ ದ್ವೈತ ಪ್ರಪಂಚ, ದಿ ವರ್ಲ್ಡ್ ಆಫ್ ಮಲ್ಟಿಪ್ಲಿಸಿಟಿ, ಡ್ಯುಯಾಲಿಟಿ, ಅದನ್ನ ಅಪನ್ಹುತ್ಯ, ಅದನ್ನ ಡಿಸ್ಟ್ರಾಯ್ ಮಾಡಿಕೊಂಡು ಈ ವಿದ್ಯಾ ಉತ್ಪತ್ತಿ ಆಗುತ್ತೆ ಅವನಿಗೆ. ಅಪರೋಕ್ಷ ಜ್ಞಾನ ಅನ್ನೋದು ಇಟ್ ಅರೈಸಸ್ ಇನ್ ಹಿಮ್ ಓನ್ಲಿ ಬೈ ಡಿಸ್ಟ್ರಾಯಿಂಗ್ ದಿಸ್ ದ್ವೈತ ಪ್ರಪಂಚ ಆಸ್ ನಲ್ ಅಂಡ್ ವಾಯ್ಡ್ ಇತಿ ಚ ಅನ್ಯಥಾ ತಥಾ ಚ ವಿದುಷಃ ಭೋಗ ಕಥಂ ಸ್ಯಾತ್. ಹಾಗಿರುವಾಗ ಆತ್ಮಜ್ಞಾನಿಗೆ ಈ ಪ್ರಾರಬ್ಧ ಭೋಗ ಅನ್ನೋದು ಕೂಡ ಹೇಗಾಗುತ್ತೆ, ಆಗೋದೇ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾನೆ ಈ ಶ್ರುತಿಯ ಬೇಸಿಸ್ ಇಟ್ಕೊಂಡು. ಅದಕ್ಕೆ ನೀನ್ ಈ ತರ ಕೇಳಿದ್ರೆ ಅಂತ ಹೇಳಿದ್ರೆ ನಿನಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಕೊಡ್ತಾರೆ. ಇದರಲ್ಲಿ ಏನಾಗಿದೆ ಅಂದ್ರೆ ಈ ಮುಂದಿನ ಶ್ಲೋಕದಲ್ಲಿ ದೇರ್ ಇಸ್ ಅ ಸೂತ್ರ, ಬ್ರಹ್ಮಸೂತ್ರ ಇನ್ವಾಲ್ವ್ಡ್ ಇನ್ ವಿಚ್ ದಿಸ್ ಆಸ್ಪೆಕ್ಟ್ ಹಸ್ ಬೀನ್ ಡಿಸ್ಕಸ್ಡ್. ಸೊ ಅದನ್ನ ವಿ ಡೋಂಟ್ ಹ್ಯಾವ್ ಟು ಗೋ ಇನ್ ಟು ದಿ ಸೂತ್ರ ಆಸ್ಪೆಕ್ಟ್ ಪರ್ ಸೆ, ಬಟ್ ದಿ ವಾಟ್ ಹಸ್ ಬೀನ್ ಸೆಡ್ ದೇರ್ ಅನ್ನೋದನ್ನ ಮಾತ್ರ ಇಲ್ಲಿ ಅವರು ಹೇಳ್ಕೊಂಡು ತೋರಿಸ್ಕೊಡ್ತಾರೆ. ಸುಷುಪ್ತಿ ವಿಷಯ ಮುಕ್ತಿ ವಿಷಯ ವಾ ಶ್ರುತಿಸ್ತ್ವಿತಿ ಉಕ್ತಂ ಸ್ವಾಪ್ಯಯ ಸಂಪತ್ಯೋಃ ಇದು ಸೂತ್ರೇ ಹ್ಯತಿ ಸ್ಫುಟಂ ಅಂತ ಈ ಒಂದು ಸೂತ್ರ ಇದೆ. ಸ್ವಾಪ್ಯಯ ಸಂಪತ್ಯೋಃ ಅನ್ಯತರಾಪೇಕ್ಷಂ ಆವಿಷ್ಕೃತಂ ಹಿ ಅಂತ ಒಂದು ಬ್ರಹ್ಮಸೂತ್ರ ಇದೆ. ಆ ಸೂತ್ರದಲ್ಲಿ ಈ ಒಂದು ವಾಕ್ಯವನ್ನ ಯಾವುದು ಯತ್ರತ್ವಸ್ಯ ಸರ್ವಂ ಆತ್ಮೈವಾಭೂತ್ ತತ್ಕೇನ ಕಂಪಶ್ಯೇತ್ ಕೇನ ಜಿಘ್ರೇತ್ ಅಂತ ಇದೆಯಲ್ಲ, ಆ ಶ್ರುತಿಯನ್ನ ವಿಷಯವಾಕ್ಯ ಇಟ್ಕೊಂಡು ಆ ಶ್ರುತಿ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಬಂದಿದೆ ಅನ್ನೋದನ್ನ ಅಲ್ಲಿ ಡಿಸೈಡ್ ಮಾಡಿದ್ದಾರೆ. ಸೊ ಏನು ಅಂತ ಹೇಳಿದ್ರೆ ಅದು ಸುಷುಪ್ತಿ ಅನ್ನೋದು ವಿಷಯವಾಗಿ ಇಟ್ಕೊಂಡು ಆ ಸುಷುಪ್ತಿ ಅನ್ನೋದನ್ನೇ ಎಕ್ಸ್ಟೆಂಡ್ ಮಾಡಿ ಮುಕ್ತಿ ಅನ್ನೋದಕ್ಕೂ ಇಟ್ಕೊಂಡು ಆತರ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಅ ಸ್ಟೇಟ್ ವೇರ್
you don't experience duality. So that is the idea. ಸುಷುಪ್ತಿನಲ್ಲಿ we don't experience duality. ಏನ್ ಕಾರಣ ಅಂತ ಹೇಳಿದ್ರೆ ದಿ ಆರ್ಗನ್ಸ್, ಇಂದ್ರಿಯಗಳೆಲ್ಲ ಅಲ್ಲಿ ಲಯವಾಗಿ ಹೋಗ್ಬಿಟ್ಟಿದೆ. ಮನಸ್ಸು ಕಲ್ಪನೆ ಮಾಡುತ್ತಾ ಸ್ವಪ್ನ ತರ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ, ಬಿಕಾಸ್ ಮನಸ್ಸು ಲಯವಾಗಿ ಹೋಗ್ಬಿಟ್ಟಿರುತ್ತೆ. ಅವಾಗ ದ್ವೈತದ ಒಂದು ಅನುಭವ ನಮಗೆ ಇರೋದೇ ಇಲ್ಲ. ಇದೇ ವಿಷಯವನ್ನ ಸುಷುಪ್ತಿಗೆ, ಮುಕ್ತಿಗೆ ಎಕ್ಸ್ಟೆಂಡ್ ಮಾಡಿ ಅಲ್ಲೂ ಕೂಡ ಅಷ್ಟೇ, ಮುಕ್ತಿ ಸಮಯದಲ್ಲೂ ಕೂಡ ನಮಗೆ, ಮುಕ್ತಿ ಸ್ಟೇಟ್ ಅಲ್ಲೂ ಕೂಡ ನಮಗೆ ಇಂದ್ರಿಯಗಳೆಲ್ಲ ಯಾವುದು ಕೂಡ ವಾಸ್ತವವಾಗಿ ಇರೋದೇ ಇಲ್ಲ. ಆಮೇಲೆ ದ್ವೈತ ಪ್ರಪಂಚನೂ ಯಾವುದು ಇರೋದೇ ಇಲ್ಲ, ದ್ವೈತದ ಅನುಭವ ಇರೋದೇ ಇಲ್ಲ ಅಂತ ಹೇಳ್ಕೊಂಡು ಬಂದಿರೋ ವಿಷಯ ಅದು. ಸೊ ಹಾಗೆ ಸುಷುಪ್ತಿ ವಿಷಯ ಮುಕ್ತಿ ವಿಷಯ ವಾ ಶ್ರುತಿ ಸ್ಮೃತಿ ಉಕ್ತಂ ಸ್ವಾಪ್ಯಯ ಸಂಪತ್ಯೋಹೋ ಇತಿ ಸೂತ್ರೇ ಹಿ ಸ್ಫುಟಂ. ಈ ತರ ಇರೋದ್ರಿಂದ ಈ ಶ್ರುತಿ ನಮಗೆ ಈ ಪ್ರಾರಬ್ಧ ಕರ್ಮವನ್ನ ಭೋಗ ಮಾಡೋದಿಕ್ಕೆ, ಆತ್ಮಜ್ಞಾನಿ ಅನ್ನೋನಿಗೆ ಪ್ರಾರಬ್ಧ ಕರ್ಮ ಬರುತ್ತೆ ಅನ್ನೋದಕ್ಕೆ ಈ ಶ್ರುತಿ ಇಟ್ ಈಸ್ ನಾಟ್ ಕಾಂಟ್ರಡಿಕ್ಟರಿ ಟು ದಟ್ ಆಸ್ಪೆಕ್ಟ್ ಅಂತ ಅದನ್ನ ಕ್ಲಾರಿಫೈ ಮಾಡ್ತಾರೆ. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ವೈ ಇಸ್ ಇಟ್ ಸೋ, ವೈ ಶುಡ್ ಬಿ ಟೇಕ್ ಇಟ್ ದಟ್ ವೇ ಅಂತ ಅದನ್ನ ಪ್ರಶ್ನೆ ಮಾಡಿ ಇವರು ಅದನ್ನ ಉತ್ತರ ಕೊಡ್ತಾ ಇದ್ದಾರೆ. ಒಂದು ವೇಳೆ ನೀನ್ ಹೇಳೋ ತರ ಇದು ಪ್ರಾರಬ್ಧ ಕರ್ಮವನ್ನ ಅಥವಾ ಪ್ರಪಂಚವನ್ನ ಇದು ನಾಶ ಮಾಡ್ಕೊಂಡೇ ಈ ಆತ್ಮಜ್ಞಾನ ಬರುತ್ತೆ ಅಂತ ಹೇಳಿದ್ರೆ ಅವಾಗ ಏನ್ ಆಪತ್ತಿ ಬರುತ್ತೆ ವೇದಾಂತಿಗಳಿಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅನ್ಯಥಾ ಯಾಜ್ಞವಲ್ಕ್ಯಾದೇಹೇ ಆಚಾರ್ಯತ್ವಂ ನ ಸಂಭವೇತ್ ದ್ವೈತ ದೃಷ್ಟಾವಿದ್ವತ್ತ ದ್ವೈತ ದೃಷ್ಟೌಜ್ಞ ವಾಗ್ವದೇತ್ ಅಂತ ಇವರು ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತಾರೆ. ಆಮೇಲೆ ಹಿ ವಿಲ್ ಬಿ ವೆರಿ ವೆರಿ ಕರ್ಟ್ ಇನ್ ಗಿವಿಂಗ್ ಸಚ್ ರಿಪ್ಲೈಸ್. ತುಂಬಾ ಪಾಯಿಂಟ್ ಬ್ಲಾಂಕ್ ಆಗಿ ಹೇಳ್ಬಿಡ್ತಾರೆ. ಒಂದು ತುಂಡು ಮಾಡಿದ್ರೆ ಖಂಡಿತವಾಗಿ ಹೇಳ್ಬಿಡ್ತಾರೆ ಅವರು. 2 ತುಂಡು ಆಗ್ಬಿಡ್ಬೇಕು, ಒಂದ್ಸತಿ ಕತ್ತಿ ಹಾಕಿದ್ರು ಅಂದ್ರೆ ಆತರ. ಸೊ ಇಲ್ಲಿ ಕೂಡ ಅವನಿಗೆ ಎತ್ತಿದ ಪ್ರಶ್ನೆಗೆ ಅವನಿಗೆ ಇದ್ರ ಮೇಲೆ ಡೌಟ್ ಮತ್ತೆ ಬರ್ಲೇಬಾರದು, ಅಷ್ಟು ಚೆನ್ನಾಗಿ ಅವರು ಅದನ್ನ ಉತ್ತರ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾಜ್ಞವಲ್ಕ್ಯರು ನಮಗೆ ಇದರಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅವರೇ ಹೀರೋ ಅಂತ ಹೇಳ್ಬೋದು ಮೋಸ್ಟ್ ಆಫ್ ದಿ ಬ್ರಾಹ್ಮಣಾಸ್ ಅಲ್ಲಿ. ಸೊ ಅವರು ಆತ್ಮಜ್ಞಾನಿಗಳವರು. ಅವರು ಎಷ್ಟೋ ವಿಷಯಗಳು ಅವ್ರ ಬಾಯಿಂದ ಎಷ್ಟೋ ಸತ್ಯಗಳು ಆಚೆ ಬಂದಿದೆ. ಮೈತ್ರಿ ಬ್ರಾಹ್ಮಣ ಆಗಿರ್ಬೋದು ಅಥವಾ ಜನಕನ ಜೊತೆ ಅವರು ಮಾಡಿರೋ ಸಂವಾದಗಳೆಲ್ಲ ಆಗಿರ್ಬೋದು, ಅಂತ ಕಡೆಗಳೆಲ್ಲ ಎಷ್ಟೋ ಕಡೆ ಅವ್ರ ಬಾಯಿಂದ ಬಂದಿರೋ ವಾಕ್ಯಗಳು, ಅವ್ರ ಬಾಯಿಂದ ಬಂದಿರೋ ಸತ್ಯಗಳೇ ಸತ್ಯ, ದೇ ಆರ್ ದಿ ಸಬ್ಜೆಕ್ಟ್ ಮ್ಯಾಟರ್ ಫಾರ್ ವೇದಾಂತ. ಹಾಗಿರುವಾಗ ಅನ್ಯಥಾ ನೀನ್ ಹೇಳೋ ತರ ಆಗ್ಬಿಟ್ರೆ, ಅಂದ್ರೆ ಆತ್ಮಜ್ಞಾನ ಅನ್ನೋದು ಪ್ರಪಂಚವನ್ನೆಲ್ಲ ನಾಶ ಮಾಡ್ಕೊಂಡೇ ಆತ್ಮಜ್ಞಾನ ಉತ್ಪತ್ತಿ ಆಗುತ್ತೆ. ಅದರಿಂದ ಆತ್ಮಜ್ಞಾನಿಗೆ ಪ್ರಪಂಚದಲ್ಲಿ ಯಾವುದೇ ಒಂದು ವಿಷಯದ ಒಂದು ಅರಿವು ಇರೋದೇ ಇಲ್ಲ. ಯಾಕಂದ್ರೆ ಇಂದ್ರಿಯಗಳೆಲ್ಲ ಇರೋದಿಲ್ಲ, ಇಂದ್ರಿಯಗಳಿಗೆ ವಿಷಯವಾಗಿರೋದು ಕೂಡ ಯಾವ್ದು ಇರೋದಿಲ್ಲ. ಹಾಗಿರುವಾಗ ಅವನಿಗೆ ಯಾವುದೇ ಒಂದು ಭೋಗ, ಅದು ಭೋಗ ಅಂತ ಬರ್ಲಿ ಅಥವಾ ನಾರ್ಮಲ್ ಆಕ್ಟಿವಿಟಿ ಅಂತ ಬರ್ಲಿ, ಎವ್ರಿಥಿಂಗ್ ನಥಿಂಗ್ ಇಸ್ ಪಾಸಿಬಲ್ ಅಂತ ಆಗೋಗ್ಬಿಟ್ರೆ ವಾಟ್ ವಿಲ್ ಬಿ ದಿ ಕಾನ್ಸಿಕ್ವೆನ್ಸ್ ಆಫ್ ದಟ್ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ. ಅನ್ಯಥಾ ಯಾಜ್ಞವಲ್ಕ್ಯಾದೇಹೇ ಆಚಾರ್ಯತ್ವಂನ ಸಂಭವೇ. ಯಾಜ್ಞವಲ್ಕ್ಯ ಆದಿಪದದಿಂದ ಇನ್ನು ಯಾವ್ಯಾವ ಜ್ಞಾನಿಗಳನ್ನ ವೇದಾಂತದಲ್ಲಿ ಹೇಳಿದಾರೋ, ಫಾರ್ ಎಕ್ಸಾಂಪಲ್ ಯಮ ಇನ್ ದಿ ನಚಿಕೇತಸ್ ಕೇಸ್ ಅಂಡ್ ಭೃಗು ವರ್ಣ ಅನ್ನೋ ಸಂವಾದದಲ್ಲಿ ಅಲ್ಲಿ, ಆಮೇಲೆ ಬೇಕಾದಷ್ಟು ಆತರ ಇದೆಯಲ್ಲ. ಸೊ ಆಮೇಲೆ ಅಜಾತ ಶತ್ರು, ಆಮೇಲೆ ಬಾಲಕಿ ಅನ್ನೋದು. ಸೊ ಬೇಕಾದಷ್ಟು ಕಥೆಗಳಲ್ಲಿ ಒಬ್ಬ ಜ್ಞಾನಿ ಒಬ್ಬ ಅಜ್ಞಾನಿ ಅವ್ರಿಗಿಬ್ಬರಿಗೂ ಒಂದು ಡೈಲಾಗ್ ಆಗ್ತಾ ಇರುತ್ತೆ. ಆ ಡೈಲಾಗ್ ಇಂದ ಈ ಅಜ್ಞಾನಿ ಆಗಿರೋನ್ಗೆ ಆತ್ಮಜ್ಞಾನ ಬರುತ್ತೆ. ಸೊ ಈ ತರ ಬೇಕಾದಷ್ಟು ಬಂದಿದೆಯಲ್ಲ, ಅಲ್ಲೆಲ್ಲ ಈ ಆತ್ಮಜ್ಞಾನಿ ಆಗಿರೋನ್ಗೆ ಆಚಾರ್ಯ ಅಂತ ಹೇಳಕ್ಕೆ ಆಗದೆ ಹೋಗುತ್ತೆ. ಯಾಕಂದ್ರೆ ಹಿ ವೋಂಟ್ ಬಿ ಏಬಲ್ ಟು ಸಿ ಎನಿಬಡಿ ಇನ್ ಫ್ರಂಟ್ ಆಫ್ ಹಿಮ್. ಸೊ ಹೌ ಕ್ಯಾನ್ ಹಿ ಟೀಚ್ ಎನಿಬಡಿ, ಆತರ ಆಗೋಗುತ್ತೆ. ಆಮೇಲೆ ಇನ್ನೊಂದೇನಾಗುತ್ತೆ, ದಿ ಆತ್ಮಜ್ಞಾನ ಅನ್ನೋದು ಯಾವ ಪರಂಪರೆಯಲ್ಲಿ ಬಂದಿದೆಯೋ, ಜ್ಞಾನಿ ಗಿವಿಂಗ್ ಔಟ್ ದಿ ಜ್ಞಾನ ಟು ದಿ ಅಜ್ಞಾನಿ, that is the tradition that has come from the ಅನಾದಿ ಟೈಮ್ ಇಂದ ಬಂದಿದೆ ಅದು. ಸೊ ಅದರಿಂದ ಅದು ಬರದೇ ಆಗೋಗ್ಬಿಟ್ಟಿರುತ್ತೆ. ಸೊ ನಮಗೆ ಈ ಆತ್ಮಜ್ಞಾನ ಅನ್ನೋದನ್ನ ತಿಳ್ಕೊಳಕ್ಕೆ ಆಗ್ತಾನೆ ಇರ್ಲಿಲ್ಲ ಅನ್ನೋದನ್ನ ಅದು ಆ ಒಂದು ಆಪತ್ತಿ ಬರುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ದ್ವೈತ ದೃಷ್ಟವು ಅವಿದ್ವತ್ತ. ಸರಿ, ಸರಿ ಹಾಗಾದ್ರೆ ನೀನು ಹೇಳೋ ತರ ಇದು ಪ್ರಾರಬ್ಧ ಕರ್ಮ ಪ್ರಪಂಚವನ್ನ ನಾಶ ಮಾಡದೇನೆ ಈ ಆತ್ಮಜ್ಞಾನ ಬಂದ್ಬಿಡುತ್ತೆ, ಅದೆಲ್ಲ ಕಾಣಿಸ್ತಾನೆ ಇರುತ್ತೆ ಅಂತ ಹೇಳಿದ್ರೆ ಇವನು ದ್ವೈತವನ್ನೇ ನೋಡ್ತಾ ಇರ್ತಾನೆ. ಅವಾಗ ಏನಾಗುತ್ತೆ, ಇವನ ವಿದ್ವಾನ್ ಆತ್ಮಜ್ಞಾನಿ ಅಂತ ಹೇಳಕ್ಕೆ ಆಗೋದಿಲ್ಲಲ್ಲ. ಇವನು ಅಜ್ಞಾನಿಗಳ ತರ ಇವನು ವಸ್ತುಗಳನ್ನ ನೋಡ್ತಾನೆ. ಅಜ್ಞಾನಿಗಳು ಹೇಗೆ ಅದು ಸತ್ಯ ಅಂತ ಅನ್ಕೊಳ್ತಾರ, ಇವನಿಗೂ ಅದು ಸತ್ಯವಾಗಿ ಕಾಣಿಸುತ್ತೆ. ಅವಾಗ ಇವನಿಗೆ ಆತ್ಮಜ್ಞಾನಿ ಅಂತ ಹೇಗೆ ಹೇಳಕ್ಕಾಗುತ್ತೆ ಅಂತ ಒಂದು. ಇನ್ನೊಂದು ದ್ವೈತ ಅದೃಷ್ಟವು ನ ವಾಗ್ವದೇ ಐತೆ. ದ್ವೈತವನ್ನ ಅವನು ನೋಡ್ದೇನೆ ಇದ್ರೆ, ದ್ವೈತ ದೃಷ್ಟಿನೇ ಆಗದೆ ಹೋದ್ರೆ ಅವನು ಇನ್ನೊಬ್ಬನಿಗೆ ಇನ್ನೊಬ್ಬನ ಜೊತೆ ಮಾತಾಡಕ್ಕೆ ಆಗೋದಿಲ್ಲ ಅಂತ ಆಗೋಗ್ಬಿಡುತ್ತೆ. ಸೊ ಅದರಿಂದ ಏನಾಗ್ಬೇಕು, ಇವಾಗ ಅದ್ವೈತಿ ಅನ್ನೋನು ಇವಾಗ ಇದಕ್ಕೆಲ್ಲ ಪರಿಹಾರ ಹೇಳ್ಬೇಕು. ಹೇಗೆ ಅಂತ ಹೇಳಿದ್ರೆ, ಈ ದ್ವೈತ ದೃಷ್ಟಿ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಖಂಡಿತ ಅವನಿಗೆ ದ್ವೈತ ದೃಷ್ಟಿ ಇರುತ್ತೆ.
ಅಷ್ಟು ಮಾತ್ರಕ್ಕೆ ಅವನು ಅಜ್ಞಾನಿ ಅಂತ ಆಗೋಗ್ಬಿಡಲ್ಲ. ಹಾಗಾಗಿ ಏನಾಗುತ್ತೆ, ಈ ದ್ವೈತವನ್ನ ನಾನು ಯಾವ್ದನ್ನ ನೋಡ್ತಾ ಇದ್ದೀನೋ, ಯಾವ ದ್ವೈತವನ್ನ ನಾನು ನೋಡ್ತಾ ಇದ್ದೀನೋ, ಅಂದ್ರೆ ಆ ದ್ವೈತದ ಅನುಭವ ನನ್ಗೆ ಏನ್ ಬರ್ತಾ ಇದೆಯೋ, ಆ ಅನುಭವಕ್ಕೆ ಬೇಕಾಗಿರೋ ಯಾವುದೋ ಒಂದು ಪ್ರಮಾತೃ ಪ್ರಮಾಣ ಪ್ರಮೇಯ ಅಂದ್ರೆ ಸಬ್ಜೆಕ್ಟ್ ಪ್ರೆಡಿಕೇಟ್ ಆಬ್ಜೆಕ್ಟ್ ಅಂತ ಯಾವ್ದಿದೆಯೋ ಅದಷ್ಟು ಕೂಡ ಮಿಥ್ಯಾ ಅಂತ ತಿಳ್ಕೊಂಡು ಆ ದ್ವೈತ ದೃಷ್ಟಿ ಬಂದ್ರೆ ಏನು ತಪ್ಪಿಲ್ಲ. ಅದೇ ಬೇಕಾಗಿರೋದು ಆತ್ಮಜ್ಞಾನಿ ಅಂತ ಆಗೋದಿಕ್ಕೆ. ಹಾಗಾಗಿ ಆತ್ಮಜ್ಞಾನಿತ್ವ ಅಂದ್ರೆ ವಿದ್ವತ್ತ ಅಥವಾ ಅವನು ವಿದ್ವಾನ್ ಅಂದ್ರೆ ಇಲ್ಲಿ ನಾಟ್ ಸ್ಕಾಲರ್ ಬಟ್ ರಿಯಲೈಸ್ ಪರ್ಸನ್. ಸೊ ಆ ರಿಯಲೈಸ್ ಪರ್ಸನ್ ಅಂತ ಆಗೋದಿಕ್ಕೆ ಅಥವಾ ಆ ಒಂದು ಹೆಸರು ಇವನಿಗೆ ದಕ್ಕಕ್ಕೆ ಇವನಿಗೆ ಇದೇ ಬೇಕಾಗಿರೋದು. ದ್ವೈತವನ್ನು ನೋಡ್ತಾನೆ, ಆದ್ರೆ ಅದು ಸತ್ಯ ಅಲ್ಲ ಅಂತ ತಿಳ್ಕೊಂಡಿರ್ತಾನೆ ಅಂತ. ಆಮೇಲೆ ಇನ್ನೊಂದು ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ, ಇವನು ಅಕಸ್ಮಾತ್ ದ್ವೈತವನ್ನ ನೋಡದೆ ಹೋಗ್ಬಿಟ್ಟ ಅಂತ ಹೇಳಿದ್ರೆ, ಅಂದ್ರೆ ದ್ವೈತ ಇವನಿಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಹೋಗ್ಬಿಟ್ರೆ ಏನಾಗುತ್ತೆ, ಇವನು ಇನ್ನೊಬ್ಬನಿಗೆ ಉಪದೇಶ ಮಾಡಕ್ಕೆ ಆಗೋದಿಲ್ಲ. ಈ ಒಂದು ಪ್ರಶ್ನೆನ, ಈ ಒಂದು ವಿಷಯವನ್ನೇ ಕೆಲವರೆಲ್ಲ ತಗೊಂಡು ಅದ್ವೈತಿಗಳು ಅಲ್ಲದೆ ಇರೋರು ಅದ್ವೈತದ ಮೇಲೆ ಆಪಾದನೆ ಮಾಡಿದ್ದಾರೆ. ಗ್ರಂಥಗಳೆಲ್ಲ ಕೂಡ ಬರೆದಿದ್ದಾರೆ, ಕೆಲವು ದೊಡ್ಡ ದೊಡ್ಡ ಪಂಡಿತರು ಬರೆದಿದ್ದಾರೆ. ಅದ್ವೈತಿಗಳು ಭಗವದ್ಗೀತೆಯನ್ನ ಅದ್ವೈತಿಗಳು ಅದ್ವೈತ ಪರ ಅಂತಾನೆ ಅರ್ಥ ಮಾಡ್ತಾರೆ. ಆದ್ರೆ ಸೊ ಅವ್ರ ಪ್ರಕಾರ ಏನು, ಕೃಷ್ಣನಿಗೆ ಅದ್ವೈತ ಜ್ಞಾನ ಇತ್ತು ಅಂತ. ಸೊ ಕೃಷ್ಣ ಒಂದ್ ವೇಳೆ ಅದ್ವೈತ ಜ್ಞಾನಿ ಆಗಿದ್ರೆ ಅವನಿಗೆ ಅರ್ಜುನ ಕಾಣಿಸ್ಕೊಳ್ದೇ ಇರ್ಬೇಕಾಗಿತ್ತು. ಅರ್ಜುನ ಹೇಗೆ ಕಾಣಿಸ್ಕೊಂಡ, ಹೇಗೆ ಅವನಿಗೆ ಉಪದೇಶ ಮಾಡ್ದ ಅವನು, ಈ ಒಂದು ತೊಂದರೆಗಳೆಲ್ಲ ಅದ್ವೈತಿಗಳಿಗೆ ಬರುತ್ತೆ ಅಂತ ಅವ್ರಿಗೆ ಹೇಳ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ತಿಳ್ಕೊಂಡಿಲ್ಲ ಸರಿಯಾಗಿ ಅದ್ವೈತದ ರಿಯಲ್ ವೇ ಇನ್ ವಿಚ್ ಅದ್ವೈತ ವಾಟ್ ಅದ್ವೈತನ್ಸ್ ರಿಯಲಿ ಸೇ ವಾಟ್ ದೇ ಮೀನ್ ವೆನ್ ದೇ ಸೇ ದಿಸ್ ಅಂತ ಅವ್ರಿಗೆ ತಿಳ್ಕೊಂಡಿಲ್ಲ. ಅದರಿಂದ ಆತರ ಬರುತ್ತೆ ಕನ್ಫ್ಯೂಷನ್. ಬಟ್ ಇವರು ಇದನ್ನೆಲ್ಲ ಆನ್ಸರ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಸೊ ದ್ವೈತ ಅದೃಷ್ಟವು ನ ವಾಗ್ಬದೆಯತೆ, ದ್ವೈತವನ್ನ ಅವನು ಕಾಣ್ದೇನೆ ಹೋಗ್ಬಿಟ್ರ, ಅದಕ್ಕೆ ದ್ವೈತ ಅವನಿಗೆ ದೃಷ್ಟಿಗೆ ಬರದೇ ಹೋದ್ರೆ ಅವ್ನು ಹೇಗೆ ಅವನಿಗೆ ಇನ್ನೊಬ್ಬನಿಗೆ ಮಾತಾಡಕ್ಕಾಗುತ್ತೆ, ಇನ್ನೊಬ್ಬನ ಹತ್ರ ಅವನು ಉಪದೇಶ ಮಾಡಕ್ಕಾಗುತ್ತೆ. ಹಾಗಾಗಿ ಇದನ್ನ ನಾವು ನೀನ್ ಹೇಳಿರೋ ಅರ್ಥದಲ್ಲಿ ನಾವು ತಗೋಬಾರ್ದು ಅಂತ ಹೇಳಿದ್ರು. ಇವಾಗ ಮುಂದಕ್ಕೆ 185 ಅದರಲ್ಲಿ ನಿರ್ವಿಕಲ್ಪ ಸಮಾಧೌತು ದ್ವೈತ ದರ್ಶನ ಹೇತುತಃ ಸೈವ ಪರೋಕ್ಷ ವಿದ್ಯೇತಿ ಚೇತ್ ಸುಷುಪ್ತಿಸ್ತಥಾ ನ ಕಿಂ. ಇವಾಗ ಇನ್ನೊಂದು ಪ್ರಶ್ನೆ ಮಾಡ್ತಾರೆ. ಆ ಒಂದು ಶ್ರುತಿ ಹೇಳಿದೆಯಲ್ಲ, ಏನು ಕಾಣಿಸದೆ ಹೋಗುತ್ತೆ ಅಂತ, ಒಂದ್ ವೇಳೆ ಅದನ್ನ ಅವನು ಹೇಳ್ತಾನೆ, ಇದನ್ನ ನಾವು ನಿರ್ವಿಕಲ್ಪ ಸಮಾಧಿ ಅಂತ ತಗೊಳ್ಳೋಣ. ಆಕ್ಚುಲಿ ಅವ್ನು ಹೇಳ್ತಾ ಇರೋದು, ದಟ್ ಈಸ್ ದಿ ಅಪೋನೆಂಟ್ ಇವಾಗ ಏನ್ ಹೇಳ್ತಾನೆ ಅಂದ್ರೆ, ಹಿಸ್ ಕಂಟೆನ್ಷನ್ ಈಸ್ ಆಕ್ಚುಲಿ ದಿ ಟ್ರೂ ಅದ್ವೈತ ಜ್ಞಾನ, ಟ್ರೂ ವೇದಾಂತಿಕ ಜ್ಞಾನ, ಅಪರೋಕ್ಷ ಜ್ಞಾನ ಅನ್ನೋದು ನಿರ್ವಿಕಲ್ಪ ಸಮಾಧಿಯಿಂದಲೇ ಅಜ್ಞಾನ ಆತ್ಮಜ್ಞಾನ ಅನ್ನೋದನ್ನ ಅದನ್ನೇ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಇರುವಾಗ ಅವರಿಗೆ ದ್ವೈತ ದರ್ಶನವೇ ಆಗೋದಿಲ್ಲ ಅವರಿಗೆ, ಖಂಡಿತ ಅದು ಇಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಸೊ ದ್ವೈತ ದರ್ಶನ ಹೇತುತಃ, ದ್ವೈತ ಅದರ್ಶನ ಹೇತುತಃ, ದ್ವೈತವನ್ನ ದರ್ಶನ ಮಾಡದೇ ಇದ್ದಾನೆ ಅನ್ನೋ ಕಾರಣದಿಂದ ನಿರ್ವಿಕಲ್ಪ ಸಮಾಧಿಯನ್ನೇ ನಾವು ವಿದ್ಯಾ ಅಂತ ಹೇಳ್ಬೇಕಾಗು. ಶೈವ ಅಪರೋಕ್ಷ ವಿದ್ಯಾ, ಅದನ್ನೇ ನಾವು ಅಪರೋಕ್ಷ ಜ್ಞಾನ ಅಂತ ಹೇಳ್ಬೇಕಾಗುತ್ತೆ ಅಂತ ನೀನೇನಾದ್ರೂ ಒಂದು ಹೇಳಿದ್ರೆ ಅಂತ ಪೂರ್ವ ಅಪೋನೆಂಟ್ ನ ನೋಡಿ ಇವಾಗ ಸಿದ್ಧಾಂತ ಹೇಳ್ತಾ ಇದ್ರೆ ಚೇತೆ ಸುಷುಪ್ತಿ ಸ್ಥಾನಕ್ಕಿಂ. ಅವಾಗ ಸುಷುಪ್ತಿ ಕೂಡ ಹಾಗೆ ತಾನೆ, ಸುಷುಪ್ತಿಯಲ್ಲಿ ಕೂಡ ನಾವು ಯಾವ ಒಂದು ದ್ವೈತವನ್ನು ನಾವು ನೋಡ್ತಾ ಇಲ್ಲ, ನಮ್ಗೆ ಆ ದೃಷ್ಟಿ ದ್ವೈತ ದರ್ಶನ ಆಗ್ತಾನೆ ಇಲ್ಲ ನಮ್ಗೆ. ಅವಾಗ ಸುಷುಪ್ತಿನೇ ನಮ್ಗೆ ಅಪರೋಕ್ಷ ಜ್ಞಾನ ಅಂತ ಯಾಕೆ ಆಗ್ಬಾರ್ದು ಅಂತ ಅವನ್ನ ನೋಡಿ ಕೇಳ್ತಾರೆ. ಇವಾಗ ಅದನ್ನ ಇಟ್ಕೊಂಡು ಒಂದು ಸ್ಮಾಲ್ ಡಿಸ್ಕಷನ್ ಬರುತ್ತೆ ಇನ್ ಫಾಲೋಯಿಂಗ್ ಶ್ಲೋಕಾಸ್. ಅವಾಗ ಆತ್ಮತತ್ವಂ ನ ಜಾನಾತಿ ಸುಪ್ತೋ ಯದಿ ತದಾ ತ್ವಯ ಆತ್ಮಧೀರೇವ ವಿದ್ಯೇತಿ ವಾಚ್ಯಂ ನ ದ್ವೈತ ವಿಸ್ಮೃತಿ. ಸೊ ಇವಾಗ ಅವನ್ನ ಕರೆಕ್ಟ್ ಮಾಡಿ ಹೇಳ್ತಾ ಇದ್ದಾರೆ, ದಿ ಕರೆಕ್ಟ್ ಪೊಸಿಷನ್ ಇವಾಗ ತೋರಿಸ್ಕೊಡ್ತಾ ಇದ್ದಾರೆ. ಆತ್ಮತತ್ವವೇ ಅಪರೋಕ್ಷ ಜ್ಞಾನ ಅಂತ ಇರ್ಬೇಕು, ದ್ವೈತ ಕಾಣಿಸ್ಕೊಳ್ಳದೆ ಇರೋದು ಅನ್ನೋದು ಅಪರೋಕ್ಷ ಜ್ಞಾನ ಅಂತ ಅಲ್ಲ. ಆತ್ಮತತ್ವ, ಆತ್ಮ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದೇ ವಾಸ್ತವವಾಗಿ ಅಪರೋಕ್ಷ ಜ್ಞಾನ ಅಂತ ಏನಾದ್ರು ಹೇಳಿದ್ರೆ ಅದು ಸರಿ, ಖಂಡಿತ ಅದು ಸುಪ್ತೋ ಯದಿ ಸುಷುಪ್ತಿನಲ್ಲಿ ಖಂಡಿತ ಅದು ಇಲ್ವೇ ಇಲ್ಲ, ಆತರ ಸ್ಥಿತಿ ಇಲ್ವೇ ಇಲ್ಲ. ಸೊ ಆತ್ಮಧೀರೇವ ವಿದ್ಯಾ ಇತಿ ವಾಚ್ಯಂ ನ ದ್ವೈತ ವಿಸ್ಮೃತಿ. ಸೊ ದ್ವೈತವನ್ನ ಇವನು ಮರ್ತೋಗ್ಬಿಡ್ಬೇಕು, ದ್ವೈತವನ್ನ ಅವನು ಇಲ್ಲದೆ ಮಾಡ್ಕೊಂಡ್ಬಿಡ್ಬೇಕು ಅನ್ನೋದನ್ನ ನಾವು ಕಂಡೀಷನ್ ಅಂತ ಹಾಕ್ಬಾರ್ದು ಆತ್ಮಜ್ಞಾನಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಕರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಆತ್ಮತತ್ವನ ಜಾನಾತಿ ಸುಪ್ತೋ, ಸುಶ್ರುತಿನಲ್ಲಿರೋನು ಆತ್ಮ ತತ್ವ ಏನೋ ಅವನಿಗೆ ಜ್ಞಾಪಕ ಇರೋದಿಲ್ಲ, ಆದ್ರೆ ದ್ವೈತ ಆದರ್ಶನ ಮಾತ್ರ ಇದೆ. ಸೊ ಹಾಗಾಯ್ತು ಏನಾಯ್ತು, ಸೊ ಹಿ ಶೋಯಿಂಗ್ ದಿ ಕೌಂಟರ್ ಎಕ್ಸಾಂಪಲ್ ಕೊಟ್ಟು ತೋರಿಸ್ತಾ ಇದ್ದಾರೆ. ಸುಶ್ರುತಿನಲ್ಲಿ ಏನಾಗ್ತಾ ಇದೆ, ಆತ್ಮಜ್ಞಾನ ಇಲ್ಲ ಖಂಡಿತ ಅವನಿಗೆ, ಆದ್ರೆ ದ್ವೈತದ ಆದರ್ಶನ ಮಾತ್ರ ಇದೆ. ಅದನ್ನ ನಾವು ಯಾರಾದ್ರೂ ನಾವು ಆತ್ಮಜ್ಞಾನಿ ಅಂತ ಹೇಳ್ತೀವ, ನಾವು ಖಂಡಿತ ಹೇಳೋದಿಲ್ಲ. ಸೊ ಆತ್ಮಧೀರೇವ ವಿದ್ಯಾ, ಅದರಿಂದ ಆತ್ಮಸ್ವರೂಪದ ಒಂದು ಅಪರೋಕ್ಷ ಜ್ಞಾನವೇ ವಿದ್ಯಾ ಅಂತ ಹೇಳ್ಬೇಕು. ವೆರಸ್ ದಿಸ್ ಕಂಡೀಷನ್ ಇಸ್ ನಾಟ್ ಫಾಲ್ಸಿಫೈಡ್ ಇನ್ ದಿ ಕೇಸ್ ಆಫ್ ನಿರ್ವಿಕಲ್ಪ ಸಮಾಧಿ. ಸೊ ನಿರ್ವಿಕಲ್ಪ ಸಮಾಧಿಯಲ್ಲಿ ಅವನಿಗೆ ಆತ್ಮಜ್ಞಾನ ಇರ್ತಾನೆ ಇದೆ ಖಂಡಿತ, ಅದ್ರ ಜೊತೆಗೆ ಅವನಿಗೆ ದ್ವೈತ ಆದರ್ಶನವೂ ಇದೆ. ದಟ್ ಇಸ್ ಒನ್ಲಿ ಎಕ್ಸ್ಟ್ರಾಕ್ಟಿಂಗ್ ಫಾರ್ ಹಿಮ್. ಸೊ ಆತ್ಮಜ್ಞಾನ ಅವನಿಗೆ ಇಲ್ಲದೆ ಹೋಯ್ತು ಅಂತ ಖಂಡಿತ ಯಾರು ಹೇಳೋದಿಲ್ಲ. ಸೊ ಆತ್ಮಧೀರೇವ ವಿದ್ಯೆ, ಅದರಿಂದ ಆತ್ಮಜ್ಞಾನ ಒಂದೇ ನಾವು ಅಪರೋಕ್ಷ ಜ್ಞಾನ ಅಂತ ಹೇಳ್ಬೇಕೆ ಹೊರತು ದ್ವೈತವನ್ನು ಕಾಣದೆ ಹೋಗ್ಬಿಡ್ಬೇಕು ಅನ್ನೋದನ್ನ ನಾವು
ಈ ಅಪರೋಕ್ಷ ಜ್ಞಾನಕ್ಕೆ ನಾವು ಒಂದು ಕಂಡೀಷನ್ ಆಗಿ ಹೇಳಬಾರ್ದು ಅನ್ನೋದನ್ನ ಲಾಜಿಕಲ್ ಆಗಿ ವಿತ್ ಎಕ್ಸಾಂಪಲ್ ಎಲ್ಲದನ್ನು ಪ್ರೂವ್ ಮಾಡಿ ತೋರಿಸಿದ್ರು ಅವರು. ವಾಚ್ಯಂ ನದು ನ ದ್ವೈತ ವಿಸ್ಮೃತಿ. ದ್ವೈತ ವಿಸ್ಮೃತಿ ಅಂತ ಹೇಳಿದ್ರೆ ದ್ವೈತವನ್ನ ಮರ್ತೋಗೋದು ಅಂತ, ಅಂದ್ರೆ ದ್ವೈತ ನಮ್ಗೆ ಕಣ್ಣಿಗೆ ಕಾಣಿಸ್ದೇನೆ ಹೋಗ್ಬಿಡೋದು ಅನ್ನೋದು ಖಂಡಿತ ಅಪರೋಕ್ಷ ಜ್ಞಾನಕ್ಕೆ ಅದೇನ್ ಕಂಡೀಷನ್ ಅಲ್ವೇ ಇಲ್ಲ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ಬಿಟ್ಟು ಮುಂದಕ್ಕೆ ತುಂಬಾ ಚೆನ್ನಾಗಿರೋ ಒಂದು ಡಿಸ್ಕಷನ್ ಬರುತ್ತೆ ಇಲ್ಲಿ. ದಿಸ್ ಕ್ವೆಶ್ಚನ್ ಇಸ್ ಮೆನಿ ಪೀಪಲ್ ಆಸ್ಕ್ ದಿಸ್ ಕ್ವೆಶ್ಚನ್, ದಟ್ ಈಸ್ ಹೂ ಇಸ್ ದಿ ಭೋಕ್ತ ಇನ್ ಅದ್ವೈತ ಅಂತ ಕೇಳ್ತಾರೆ. ಅದ್ವೈತದಲ್ಲಿ ಭೋಕ್ತ ಅನ್ನೋನ್ ಯಾರು ಅಂತ. ಯಾಕಂದ್ರೆ ಅದ್ವೈತದಲ್ಲಿ ಆತ್ಮನೇ ನಮ್ಮ ವಾಸ್ತವಾದ ಸ್ವರೂಪ, ಆ ಆತ್ಮ ಅಕರ್ತ ಅಭೋಕ್ತ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಿರುವಾಗ ಈ ಭೋಕ್ತ ಅನ್ನೋನ್ ಯಾರು ವಾಸ್ತವಾಗಿ ಅಂತ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಅದನ್ನ ತೀರ್ಮಾನವಾಗಿ ಹೇಳಕ್ಕಾಗಿ ಸ್ವಲ್ಪ ಶ್ಲೋಕಾಸ್ ಇವರು ಡಿವೋಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ವಿಷಯ ಇದು. ಸೊ ಉಭಯಂ ಮಿಲಿತಂ ವಿದ್ಯಾ ಯದಿ ತರ್ಹಿ ಘಟಾದಯ ಅರ್ಧ ವಿದ್ಯಾ ಭಾಜಿನಃ ಸ್ಯುಹು ಸಕಲದ್ವೈತ ವಿಸ್ಮೃತೆ ಅಂತ ಇವರು ಲೇವಡಿ ಮಾಡ್ತಾ ಇದ್ದಾರೆ. ಅವನ್ನ ಎರಡು ಸೇರ್ಕೊಂಡೇ ವಿದ್ಯೆ ಆಗುತ್ತೆ ಅಂತ ನೀನ್ ಏನಾದ್ರು ಹೇಳಿದ್ರೆ ಅವಾಗ ಘಟಾದಯ ಅರ್ಧ ವಿದ್ಯಾ ಭಾಜಿನ ಅಂದ್ರೆ ಆತ್ಮಜ್ಞಾನನೂ ಇರ್ಬೇಕು, ಆಮೇಲೆ ದ್ವೈತ ಕಾಣಿಸ್ಲೂಬಾರದು. ಇದು ಎರಡು ಸೇರ್ಕೊಂಡಿರೋದೇ ಅಪರೋಕ್ಷ ಜ್ಞಾನ ಅಂತ ನೀನೇನಾದ್ರು ಹೇಳಿದ್ರೆ ಅವಾಗ ಏನಾಗುತ್ತೆ, ಈ ಕಟಪಟಾದಿ ವಸ್ತುಗಳೆಲ್ಲ ಇದೆಯಲ್ಲ ಅವುಗಳಿಗೆ ದ್ವೈತ ಅನ್ನೋದೇನು ಅವುಗಳಿಗೇನು ಕಾಣಿಸಲ್ಲ. ಯಾಕಂದ್ರೆ ಅವುಗಳಿಗೆ ಅಂತ ಒಂದು ಬುದ್ಧಿನೂ ಇಲ್ಲ, ಅವುಗಳನ್ನ ಗ್ರಹಣ ಮಾಡ್ಕೊಳ್ಳೋ ಶಕ್ತಿನೂ ಇಲ್ಲ. ಅದರಿಂದ ಅವುಗಳ ದೃಷ್ಟಿಯಿಂದ ದೇರ್ ಇಸ್ ನೋ ದ್ವೈತ ಎಕ್ಸಿಸ್ಟಿಂಗ್ ಅಟ್ ಆಲ್. ಬಟ್ ಒನ್ಲಿ ಥಿಂಗ್ ಇಸ್ ದೇ ಡೋಂಟ್ ಹ್ಯಾವ್ ಆತ್ಮಜ್ಞಾನ. ಸೊ ಅವಾಗ ಏನಾಗುತ್ತೆ, ದೇ ಹ್ಯಾವ್ ಫುಲ್ಫಿಲ್ಡ್ ಒನ್ ಕಂಡೀಷನ್ ಆಫ್ ದಿ ಟೂ ಕಂಡೀಷನ್ಸ್ ದಟ್ ಯು ಹ್ಯಾವ್ ಸ್ಪೆಸಿಫೈಡ್, ಅಂಡ್ ಫಾರ್ ದಟ್ ಮ್ಯಾಟರ್ ಬೈ ದಟ್ ಮಚ್ ದೇ ವಿಲ್ ಬಿಕಮ್ ಹಾಫ್ ಅಪರೋಕ್ಷ ಜ್ಞಾನಿಸ್ ಅಂತ ಹೇಳಿ ಲೇವಡಿ ಮಾಡ್ತಾ ಇದ್ದಾರೆ. ಸೊ ಅರ್ಥ ಆಯ್ತು ಅಂತ ಅನಿಸುತ್ತೆ ನನಗೆ. ಸೊ ಘಟಪಟಾದಿಗಳಿಗೆ ಆ ಒಂದು ಕಂಡೀಷನ್ ಫುಲ್ಫಿಲ್ ಆಗೋಗಿದೆ ಅವುಗಳಿಗೆ ಏನಂದ್ರೆ ದ್ವೈತ ದರ್ಶನ ಇಲ್ಲ ಅಂತ ಒಂದು ಫುಲ್ಫಿಲ್ ಆಗಿದೆ. ನೀನ್ ಹೇಳೋ ಎರಡು ಕಂಡೀಷನ್ಸ್ ಅಲ್ಲಿ ಒಂದು ಫುಲ್ಫಿಲ್ ಆಗಿದೆ. ಅಂದ್ರೆ ಏನಾಯ್ತು, ನೀನ್ ಅವಾಗ ಏನ್ ಮಾಡ್ಬೇಕಾಗುತ್ತೆ, ಅವರಿಗೆ 50% ಮಾರ್ಕ್ ಕೊಡ್ಬೇಕಾಗುತ್ತೆ ನೀನು. ಯಾಕಂದ್ರೆ ಅವ್ರು ಆನ್ಸರ್ ಮಾಡುವಾಗ ಅವ್ರು ಏನ್ ಮಾಡಿದ್ದಾರೆ, ಅರ್ಧ ಭಾಗ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಒಂದು ಕಂಡೀಷನ್ ತುಂಬಾ ಚೆನ್ನಾಗಿ ಪ್ರತಿಪಾದನೆ ಮಾಡ್ಬಿಟ್ಟಿದ್ದಾರೆ. ಇನ್ನೊಂದು ಕಂಡೀಷನ್ ಅವ್ರಿಗೆ ಹೇಳಕ್ಕಾಗಿಲ್ಲ ಅಥವಾ ಟೈಮ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಈ ಕ್ವೆಶ್ಚನ್ಗೆ ಆನ್ಸರ್, ಈ ಪೋರ್ಷನ್ಗೆ ಆನ್ಸರ್ ಮಾಡದೆ ಬಿಟ್ಬಿಟ್ಟಿದ್ದಾನೆ. ಅದರಿಂದ ಅವ್ನಿಗೆ 50 ಮಾರ್ಕ್ಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೀನ್ ಕೊಡ್ತೀಯೋ ಏನೋ ಅಷ್ಟೇ ಅಂತ ಹೇಳ್ಬಿಟ್ಟು ಒಂದು ಲೇವಡಿ ಮಾಡಿ ಅವ್ನು ಹೇಳ್ತಾ ಇದ್ದಾರೆ. ಅರ್ಧ ವಿದ್ಯಾ ಭಾಜಿನಃ ಸ್ಯುಹು, ಯಾವುದು ಘಟಾದಯ ಘಟಪರಾದಿಗಳು ಅರ್ಧ ವಿದ್ಯಾ ಭಾಕ್ ಅಂತ ಹೇಳಿದ್ರೆ ಅರ್ಧ ಅಪರೋಕ್ಷ ಜ್ಞಾನಿಗಳವರು ಅಂತ ಆಗುತ್ತೆ ಅಂತ ಒಂದು ಸ್ಥಿತಿ ಬರುತ್ತೆ. ಸಕಲದ್ವೈತ ವಿಸ್ಮೃತಿ, ಯಾಕಂದ್ರೆ ಅವುಗಳಿಗೆ ಸಕಲದ್ವೈತ ವಿಸ್ಮೃತಿ. ಯಾಕಂದ್ರೆ ಒಂದು ಘಟಕ್ಕೆ ಎಲ್ಲವೂ ಕೂಡ ಎಲ್ಲಾ ದ್ವೈತವೂ ಅದಕ್ಕೆ ವಿಸ್ಮೃತಿನೇ. ಅದಕ್ಕೆ ಯಾವ ದ್ವೈತ ಒಂದ್ ಚೂರು ಕೂಡ ಅದಕ್ಕೆ ದ್ವೈತ ಅನುಭವ ಏನು ಇಲ್ವೇ ಇಲ್ಲ, ಒಂದು ಕಿಂಚಿತ್ತೂ ಇಲ್ವೇ ಇಲ್ಲ. ಹಾಗಾಗಿ ಅದು ಅಂತ ಒಂದು ಸಿದ್ಧಾಂತವನ್ನ ನಾವು ಒಪ್ಕೊಳಕ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಇಂಥ ಕ್ವೆಶನ್ಸ್ ಎಲ್ಲ ಬರುತ್ತೆ ಅದ್ವೈತ ಅಧ್ಯಯನ ಮಾಡೋರಿಗೆ ಅಥವಾ ಅದ್ವೈತವನ್ನ ಆಕ್ಷೇಪ ಮಾಡೋರಿಗೆ ಎಲ್ಲ ಇಂಥ ಕ್ವೆಶನ್ಸ್ ಎಲ್ಲ ಬರುತ್ತೆ. ಸೊ ಅದಕ್ಕಾಗಿ ಇವರು ಅದು ಕ್ವೆಶನ್ಸ್ ಎಲ್ಲ ತೆಗೆದು ಅದನ್ನ ಆನ್ಸರ್ ಮಾಡಿ ಅಡ್ರೆಸ್ ಮಾಡಿ ಅದನ್ನ ಸೆಟಲ್ ಮಾಡ್ತಾ ಇದ್ದಾರೆ. ಅವಾಗ ಇನ್ನೊಂದು ಹೇಳ್ತಾ ಇದ್ದಾರೆ ನೋಡಿ, ನಿರ್ವಿಕಲ್ಪ ಸಮಾಧಿ ಅನ್ನೋ ಸಮಯದಲ್ಲಿ ಯಾವ ತರ ನಾವು ಅದನ್ನ ಹೇಗೆ ನಾವು ವಾಸ್ತವ ತಿಳ್ಕೋಬೇಕು, ಅದಕ್ಕೆ ಏನ್ ಪ್ರಾಬ್ಲಮ್ಸ್ ಇರುತ್ತೆ ಅನ್ನೋದನ್ನ ಅದಕ್ಕೆ ತೋರಿಸ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಮಶಕಧ್ವನಿ ಮುಖ್ಯಾನಾಂ ವಿಕ್ಷೇಪಾಣಾಂ ಬಹುತ್ವತಃ ತವ ವಿದ್ಯಾ ತಥಾ ನ ಸ್ಯಾತ್ ಘಟಾದೀನಾಂ ಯಥಾ ದೃಢ. ಈಗ ಇಲ್ಲಿ ಘಟಪಟಾದಿಗಳಿಗಾದ್ರೂ ಏನಾಯ್ತು ಅಂತ ಹೇಳಿದ್ರೆ ದ್ವೈತ ಅನ್ನೋದು ಕಂಪ್ಲೀಟ್ ಆಗಿ ಇಲ್ವೇ ಇಲ್ಲ. ಅದಕ್ಕೇನು ಕಷ್ಟಪಡ್ಬೇಕಾಗಿಲ್ಲ. ಅದ್ವೈತವನ್ನ ಇಲ್ಲದೆ ಮಾಡ್ಕೊಳಕ್ಕೆ ಅವುಗಳೇನು ಕಷ್ಟಪಡ್ಬೇಕಾಗಿಲ್ಲ. ಆದ್ರೆ ಈ ನಿರ್ವಿಕಲ್ಪ ಸಮಾಧಿಗೆ ಅಂತ ಒಬ್ಬ ಕೂತ್ಕೊಳ್ತಾನಲ್ಲ, ಅವನಿಗೆ ತುಂಬಾ ವಿಘ್ನಗಳು ಅವನಿಗೆ ಇದೆ. ಅವ್ನು ಈ ದ್ವೈತವನ್ನ ನಾನು ದರ್ಶನ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅವ್ನು ಏನ್ ಮಾಡ್ತಾನೆ, ಅದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವ್ನಿಗೆ ಆ ಪ್ರಯತ್ನಕ್ಕೆ ವಿಘ್ನಗಳು ತುಂಬಾ ಬರುತ್ತೆ ಅಂತ ಹೇಳ್ಬಿಟ್ಟು ಆ ವಿಘ್ನ ಏನು ಅಂತ ತೋರಿಸ್ತಾ ಇದ್ದಾರೆ. ಮಶಕ ಧ್ವನಿ, ಅವನು ಸೈಲೆಂಟ್ ಆಗಿದೆ, ಎಲ್ಲವನ್ನು ಯಾವ ಶಬ್ದನೂ ಇಲ್ಲದೆ ಮಾಡ್ಕೊಂಡು ಅವನು ತುಂಬಾ ಆರಾಮಾಗಿ ಕೂತಿರ್ಬೇಕು. ನಾವು ಇವಾಗ ನಮ್ಗೆ ಈ ಒಂದು ಧ್ಯಾನದಲ್ಲಿ ನಮ್ಗೆ ಚೆನ್ನಾಗ್ ಆಗುತ್ತೆ ಅಂತ ಅನ್ಕೊಳ್ತಾನೆ. ಆದ್ರೆ ಆ ಸಮಯಕ್ಕೆ ಕರೆಕ್ಟ್ ಆಗಿ ಅವನಿಗೆ ಕಿವಿಗೆ ಹತ್ರಕ್ಕೆ ಬಂದು ಒಂದು ಸೊಳ್ಳೆ ಒಂದು ಶಬ್ದ ಮಾಡುತ್ತೆ. ಸೊ ಅದೇ ಮಶಕ ಧ್ವನಿ ಅಂತ. ಸೊ ಮುಖ್ಯ ನಾಮ ಅಂತ ಹೇಳಿದ್ರೆ ಮುಂತಾದ ಎಷ್ಟೋ ಶಬ್ದಗಳು ಅವನಿಗೆ ಬರ್ಬೋದು. ಆ ಎಷ್ಟೋ ಪಕ್ಕದ ಮನೆಯಲ್ಲೋ ಅಥವಾ ಸ್ವಲ್ಪ 2 ಮನೆ ದಾಟಿ ಅಥವಾ ಈ ಮಾಡಿ ಮನೇಲಿ ಏನೋ ಒಂದು ಒಗ್ಗರಣೆ ಹಾಕಿರ್ತಾರೆ, ಆ ವಾಸನೆ ಕರೆಕ್ಟ್ ಆಗಿ ಇವನಿಗೆ ಆ ಸಮಯಕ್ಕೆ ಬರುತ್ತೆ ಅದು. ಸೊ ಅದನ್ನ ಇವನು ಮೂಗು ಮುಚ್ಕೊಳಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ. ಸೊ ಈ ತರದೆಲ್ಲ ಆಗುತ್ತೆ ಅಂತ ಅದು ಹೇಳ್ತಾ ಇದ್ದಾರೆ. ಮಶಕ ಧ್ವನಿ ಮುಖ್ಯಾನಾಂ ವಿಕ್ಷೇಪಾಣಾಂ ಬಹುತ್ವತಃ ಅಂತ ವಿಕ್ಷೇಪಗಳೆಲ್ಲ ಬೇಕಾದಷ್ಟು ಇರೋದ್ರಿಂದ ತವ ವಿದ್ಯಾ ತಥಾ ನ ಸ್ಯಾತ್, ನಿನ್ನ ವಿದ್ಯಾ ಅನ್ನೋದು ಆ ಸಮಯದಲ್ಲಿ ಅವನಿಗೆ ಈ ಆತ್ಮಜ್ಞಾನ ಅನ್ನೋದು ಅವನಿಗೆ ಇರೋಕ್ ಸಾಧ್ಯವಿಲ್ಲ. ಅದು ಘಟಾದೀನಾಂ ಯಥಾ ದೃಢ. ಆದ್ರೆ ಘಟಪಟಾದಿಗಳಿಗೆಲ್ಲ ಯಾವ ತರ ಒಂದು ದೃಢವಾಗಿ
ದ್ವೈತ ದರ್ಶನ ಇಲ್ಲ ಅಂತ ಒಂದು ಆಗುತ್ತೋ ಆ ಒಂದು ಸ್ಥಿತಿಯನ್ನ ನೀನು ಆ ಸಮಯದಲ್ಲಿ ತಂದುಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಅದಕ್ಕೆ ಈ ತರ ಒಂದು ಬೇಕಾದಷ್ಟು ವಿಘ್ನಗಳೆಲ್ಲ ಬರುತ್ತೆ ಅನ್ನೋದನ್ನ ಅವನಿಗೆ ಮನದಟ್ಟು ಮಾಡಿದ್ರು. ಆಮೇಲೆ ಮುಂದಕ್ಕೆ ಆತ್ಮಧೀರೇವ ವಿದ್ಯೇತಿ ಯದಿ ತರ್ಹಿ ಸುಖೀ ಭವ ದುಷ್ಟ ಚಿತ್ತಂ ನಿರುಂಧ್ಯಾಚೇತ್ ನಿರುಂಧಿ ತ್ವಂ ಯಥಾ ಸುಖಂ. ಇವಾಗ ಸಿದ್ಧಾಂತಕ್ಕೆ ಹೇಳಕ್ ಬರ್ತಾ ಇದ್ದಾರೆ. ಸೊ ಹಿ ಇಸ್ ನಾಟ್ ಬೆಲಿಟಿಲಿಂಗ್ ನಿರ್ವಿಕಲ್ಪ ಸಮಾಧಿ, nor at the same time giving up the Vedanta Siddhanta also. So these aspects have been very clearly stated, either explicitly or sometimes implicitly, by the acharyas who have attained the highest through Nirvikalpa Samadhi also. So ಅವರೆಲ್ಲ ತೋರಿಸ್ಕೊಟ್ಟಿದ್ದಾರೆ ಅಂತ ಗ್ರಂಥಗಳೆಲ್ಲ ನಮ್ಮ ಮುಂದೆ ಇದೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಆತ್ಮಧೀರೇವ ವಿದ್ಯಾ ಯದಿ ಸ್ಯಾತ್. ನಿನ್ ಸರಿ ನೀನ್ ಇವಾಗ ಇಷ್ಟೊಂದೆಲ್ಲ ಡಿಸ್ಕಷನ್ ಆದ್ಮೇಲೆ ಆತ್ಮಜ್ಞಾನ ಇರೋದೊಂದೇನೆ ಆಕ್ಚುಲಿ ದಿ ಒನ್ಲಿ ಕಂಡೀಷನ್ ರಿಕ್ವೈರ್ಡ್ ಫಾರ್ ಅಪರೋಕ್ಷ ಜ್ಞಾನ ಅನ್ನೋದು ಒಪ್ಕೊಂಡ್ರೆ ಸುಖಿ ಭವ, ನೀನು ಚೆನ್ನಾಗಿರಪ್ಪ, ನೀನು ದೀರ್ಘಕಾಲ ಇರು, ನೀನು ನಿನ್ಗೆ ಆಶೀರ್ವಾದ ಮಾಡ್ತೀನಿ ಅಂತ ಅದೇ ಹೇಳ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ ಅವನಿಗೆ. ಆದ್ರೆ ಈ ಸಮಾಧಿ ಅದರ ಪ್ರಯೋಜನ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಹೇಳ್ತಾ ಇದ್ದಾರೆ. ದುಷ್ಟಚಿತ್ತಂ ನಿರುಂಧ್ಯಾತ್ ಚೇತೆ, ಅಂದ್ರೆ ದುಷ್ಟಚಿತ್ತಂ ಅಂತ ಹೇಳಿದ್ರು ಈ ಆತ್ಮಜ್ಞಾನವನ್ನ ಅಪರೋಕ್ಷ ಜ್ಞಾನವನ್ನ ಅಂದ್ರೆ ಆತ್ಮ ಸ್ವರೂಪದ ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಯಾವುದು ಆಬ್ಸ್ಟಕಲ್ ಆಗಿದೆಯೋ ಅದು ಯಾವುದು ದುಷ್ಟಚಿತ್ತ. ಅಂದ್ರೆ ಏನು? ಎಕ್ಸ್ಟ್ರೀಮ್ಲಿ ಡಿಸ್ಟ್ರಾಕ್ಟೆಡ್ ಮೈಂಡ್, ಎಕ್ಸ್ಟ್ರೀಮ್ಲಿ ಫೌಲ್ ಆರ್ ಇದು ವೈಲ್ ಆರ್ ವಿಷಿಯಸ್ ಮೈಂಡ್. ಸೊ ಇಂಪ್ಯೂರ್ ಮೈಂಡ್ ಆಗಿದೆ ಅಥವಾ ಎಕ್ಸ್ಟ್ರೀಮ್ಲಿ ಡಿಸ್ಟ್ರಾಕ್ಟೆಡ್ ಮೈಂಡ್ ಆಗಿದೆ. ಅಂತ ಒಂದು ಮೈಂಡ್ ಇಟ್ಕೊಂಡು ಖಂಡಿತ ಈ ಆತ್ಮಜ್ಞಾನವನ್ನ ನಾವು ತಿಳ್ಕೊಳಕ್ ಆಗೋದಿಲ್ಲ ಅನ್ನೋದು ವಿದಿತವಾಗಿರೋ ವಿಷಯ ಅದು. ಸೊ ಆಗಿರುವಾಗ ಅಂತದನ್ನ ನೀನು ಸರಿ ಮಾಡ್ಕೋಬೇಕು, ಅಂತ ಪ್ರಾಬ್ಲಮ್ಸ್ ನೀನು ಸರಿ ಮಾಡ್ಕೋಬೇಕು. ಅದಕ್ಕಾಗಿ ನಿರ್ವಿಕಲ್ಪ ಸಮಾಧಿಯನ್ನ ನಾನು ಐ ವಿಲ್ ರಿಸಾರ್ಟ್ ಟು ಇಟ್ ಅಂತ ಹೇಳಿದ್ರೆ ಓಕೆ ಫೈನ್, ಡೂ ದಟ್, ಬಂಡಿ ಫಾರ್ ದಟ್ ಪರ್ಪಸ್, ಬಟ್ ನಾಟ್ ಫಾರ್ ಅಪರೋಕ್ಷ ಜ್ಞಾನ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಅದೇ ಸೊ ದುಷ್ಟಚಿತ್ತಂ ನಿರುಂಧ್ಯಾಚೇತ್ ನಿರುಂಧಿ ತ್ವಂ ಯಥಾ ಸುಖಂ. ನಿನ್ಗೆ ಎಷ್ಟು ಬೇಕೋ ಎಲ್ಲಿ ತನಕ ಅದು ಮಾಡಿದ್ರೆ ನಿನಗೆ ಈ ಆತ್ಮಜ್ಞಾನ ಬರೋದಕ್ಕೆ ನಿನಗೆ ಅದಕ್ಕೆ ಅನುಕೂಲ ಮಾಡುತ್ತೋ ಮಾಡು ಖಂಡಿತ. ಆದ್ರೆ ದ್ವೈತವನ್ನು ದರ್ಶನ ಮಾಡದೇ ಇರೋದೊಂದು ಕಂಡೀಷನ್ ಅಂತ ಹೇಳಿದ್ರೆ ಅದು ಖಂಡಿತ ಅದು ಅದ್ವೈತ ವೇದಾಂತ ಸಿದ್ಧಾಂತ ಅಲ್ಲ ಅದು ಅಂತ ಹೇಳ್ಬಿಟ್ಟು ಅದಕ್ಕೆ ರೀಸನ್ಸ್ ತೋರಿಸಿದ್ರು ಅವರು. ಸೊ ದಟ್ ಇಸ್ ನಾಟ್ ದಿ ವೇ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದ್ವೈತ ಜ್ಞಾನ ಅಂತ. ಯಾಕಂದ್ರೆ ಕೆಲವ್ರಿಗೆಲ್ಲ ಈ ತರ ಒಂದು ಬುದ್ಧಿನೇ ಇರುತ್ತೆ. ಅಂದ್ರೆ ತಪ್ಪಾಗಿ ಎಲ್ಲೋ ಓದಿರ್ತಾರೆ, ಯಾರೋ ಹೇಳೋದನ್ನ ತಪ್ಪಾಗಿ ಹೇಳೋದನ್ನ ಕೇಳ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಅವ್ರು ಸರಿಯಾಗಿ ಹೇಳಿದ್ರು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಈ ತರ ಎಲ್ಲ ಬೇಕಾದಷ್ಟು ಟೈಪ್ಸ್ ಆಫ್ ಕನ್ಫ್ಯೂಷನ್ಸ್ ಇರುತ್ತೆ. ಅಂಡ್ ವಿ ಎನ್ಕೌಂಟರ್ ಸಚ್ ಕ್ವೆಶನ್ಸ್ ಆಲ್ಸೋ ಅಂಡ್ ವಿ ಕ್ಯಾನ್ ಈಸಿಲಿ ನೋ ವೇರ್ ದೇರ್ ಪ್ರಾಬ್ಲಮ್ ಲೈಸ್ ಅಂತ. ಸೊ ಈ ತರ ಪ್ರಾಬ್ಲಮ್ಸ್ ಕ್ವೆಶನ್ಸ್ ಎಲ್ಲ ಬರ್ತಾ ಇರುತ್ತೆ ಇನ್ ಅದ್ವೈತ ಡಿಸ್ಕಷನ್ ಗ್ರೂಪ್ಸ್ ಅಂಡ್ ಆಲ್ ದಟ್. ಸೊ ಬರ್ತಾ ಇರುತ್ತೆ. ಸೊ ಅದಕ್ಕೆ ಇವರು ಇಂಥ ಕ್ವೆಶನ್ಸ್ಗೆಲ್ಲ ಸರಿಯಾಗಿ ಆನ್ಸರ್ ಮಾಡಿದ್ರು ಇವರು. ಇವಾಗ ಮುಂದಕ್ಕೆ ತದಿಷ್ಟಮೇಷ್ಟವ್ಯಂ ಏಷ್ಟವ್ಯ ಮಾಯಾಮಯತ್ವಸ್ಯ ಸಮೀಕ್ಷಣಾತ್ ಇಚ್ಛನ್ನಪಿ ಅಜ್ಞವತ್ ನೇಚ್ಛೇತ್ ಕಿಮಿಚ್ಛನ್ನಿತಿ ಹಿ ಶ್ರುತಂ ಅಂತ ಈ ಶ್ರುತಿ ಇದೆಯಲ್ಲ, ದಟ್ ಈಸ್ ಈ 7ನೇ ಅಧ್ಯಾಯ, ದಟ್ ಈಸ್ ಈ ತೃಪ್ತಿ ದೀಪ ಅಂತ ಇದಕ್ಕೆ ಹೆಸರು ವಿತ್ ಪಂಚದಶಿಯಲ್ಲಿ. ಇದಕ್ಕೆ ಕಾರ್ಡಿನಲ್ ಶ್ರುತಿ ಯಾವುದು ಅಂತ ಹೇಳಿದ್ರೆ ಆತ್ಮಾನಂ ಚೇತ್ ವಿಜಾನೀಯಾದ್ ಅಯಮಸ್ಮೀತಿ ಪೂರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನಸ್ಸಂಜ್ವರೇತ್ ಅಂತ ಇವರು ಮೊದಲನೇ ಶ್ಲೋಕದಲ್ಲಿ ಹೇಳಿದ್ರು. ದಟ್ ಈಸ್ ದ ಶ್ರುತಿ ಇನ್ ದಿ ಬೃಹದಾರಣ್ಯಕೋಪನಿಷತ್. ಸೊ ಆತ್ಮಸ್ವರೂಪವನ್ನ, ದಟ್ ಈಸ್ ಪಂಚಕೋಶಗಳಿಂದ ಬೇರೆಯಾಗಿರೋ ಆತ್ಮಸ್ವರೂಪವನ್ನ ಯಾರು ಇದೇ ನನ್ನ ಸ್ವರೂಪ ಅಂತ ತೀರ್ಮಾನವಾಗಿ ತಿಳ್ಕೊಂಡಿರ್ತಾನೋ, ಅಪರೋಕ್ಷವಾಗಿ ತಿಳ್ಕೊಂಡಿರ್ತಾನೋ, ಅವನು ಯಾವುದನ್ನ ಆಸೆ ಪಟ್ಕೊಂಡು ಯಾವುದನ್ನ ಹೊಂದಕ್ಕಾಗಿ ಅವನು ಮತ್ತೆ ಶರೀರವನ್ನು ಪಡಿತಾನೆ ಅಂತ ಶ್ಲೋಕದ ಮಂತ್ರದ ಅರ್ಥ. ಸೊ ಅದರಲ್ಲಿ ಕಿಮಿಚ್ಛನ್ ಅಂತ ಒಂದು ಶಬ್ದ ಇದೆಯಲ್ಲ, ಅದರ ಒಂದು ವಿಷಯಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಆ ಶ್ಲೋಕವನ್ನ ಫಸ್ಟ್ ಶ್ಲೋಕದಲ್ಲಿ ಹೇಳ್ಬಿಟ್ಟು ಆ ಮಂತ್ರವನ್ನ ಹೇಳ್ಬಿಟ್ಟು ಮುಂದಿನ ಶ್ಲೋಕ 2ನೇ ಶ್ಲೋಕದಲ್ಲಿ ಅವ್ರು ಏನ್ ಹೇಳಿದ್ರು, ಅಸ್ಯಾಶ್ರುತೇಹೇ ಅಭಿಪ್ರಾಯ ಸಮ್ಯಗತ್ರ ವಿಚಾರ್ಯತೆ. ಈ ಒಂದು ಅಧ್ಯಾಯದಲ್ಲಿ 300 ಶ್ಲೋಕ ಇದೆ. ಈ ಅಧ್ಯಾಯದಲ್ಲಿರೋ 300 ಶ್ಲೋಕಗಳು ಯಾವ್ದಕ್ಕೆ ನಾವು ಯಾತಕ್ಕೆ ನಾವು ಅದನ್ನ ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ರೆ ಈ ಒಂದು ಶ್ರುತಿಯ ಒಂದು ಅಭಿಪ್ರಾಯವನ್ನ ಚೆನ್ನಾಗಿ ಅನಲೈಸ್ ಮಾಡಿ ಅದರ ಒಂದು ಅರ್ಥವನ್ನ ಚೆನ್ನಾಗಿ ಎಲ್ಲರಿಗೂ ತಿಳ್ಕೊಳ್ಳೋ ತರ ನಾವು ಮಾಡಬೇಕು ಅನ್ನೋ ಕಾರಣದಿಂದ ನಾವು ಈ ಅಧ್ಯಾಯವನ್ನ ನಾವು ಬರೆಯಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಸಮ್ಯಗತ್ರ ವಿಚಾರ್ಯತೆ ಜೀವನ್ಮುಕ್ತಸ್ಯ ಯಾ ತೃಪ್ತಿ ಸಾತೇನ ವಿಷದಾಯತೆ ಅಂತ. ಜೀವನ್ಮುಕ್ತನಿಗೆ ಯಾವ ಒಂದು ತೃಪ್ತಿ ಇತ್ತು, ಅದಕ್ಕೆ ತೃಪ್ತಿ ದೀಪ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಆ ತೃಪ್ತಿ ಇರುತ್ತೋ ಅದನ್ನ ತುಂಬಾ ಚೆನ್ನಾಗಿ ನಾವು ಈ ಶ್ರುತಿಯನ್ನ ಅನಲೈಸ್ ಮಾಡೋ ಪ್ರಸಂಗವನ್ನು ಇಟ್ಕೊಂಡು ನಾವು ಅದನ್ನ ಹೇಳ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ತದಿಷ್ಟಮೇಷ್ಟವ್ಯ ಮಾಯಾಮಯತ್ವಸ್ಯ ಸಮೀಕ್ಷೆ
ಸಮೀಕ್ಷಣಾತ್. ತದಿಷ್ಟಮಂತ್ರಿ ಏನೋ ಜೀವನ್ಮುಖಿ ಆತ್ಮಜ್ಞಾನ ಅಪರೋಕ್ಷ ಜ್ಞಾನ ಪಡ್ಕೊಳ್ಳಕ್ಕೆ ಧ್ಯಾನ ಅನ್ನೋದು ಸಮಾಧಿ ಅನ್ನೋದು ಬೇಕಾಗಿದೆ, ಅಥವಾ ಯಾರಿಗಾದ್ರೂ ಬೇಕಾದ್ರೆ ಇದು ಇರ್ಲಿ ಪರವಾಗಿಲ್ಲ, ಅದು ನಾವು ಒಪ್ಕೊಳ್ತೀವಿ, ಇಲ್ಲ ಅಂತ ಹೇಳಲ್ಲ. ಅದೇ ತದಿಷ್ಟಂ ಅನ್ನೋದು. ಏಷ್ಟವ್ಯ ಮಾಯಾಮಯತ್ವಸ್ಯ ಸಮೀಕ್ಷಣ ಅಂತ ಹೇಳಿದ್ರೆ ಏನು, ಏಷ್ಟವ್ಯ ಅಂತ ಹೇಳಿದ್ರೆ ಯಾವುದು ವಾಟ್ ಎವರ್ ಈಸ್ seen in this world and whatever is attained in this world by effort, ಅದೆಲ್ಲವೂ ಮಾಯಾಮಯ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ಳೋದ್ರಿಂದ ಇಚ್ಛನ್ನಪಿ ಒಬ್ಬ ಯಾವ್ದಾದ್ರು ಒಂದು ಇಚ್ಛೆ ಇಟ್ಕೊಂಡ್ರು ಕೂಡ ಅಥವಾ ಇಚ್ಛೆ ಇದ್ರೂ ಕೂಡ ಯಾವಂಗಾದ್ರು ಅದು ಅಜ್ಞಾನಿಗಳು ಹೇಗೆ ಇಚ್ಛೆ ಪಡ್ತಾರೋ ಆತರ ಇವನಿಗೆ ಇಚ್ಛೆ ಇರೋದಿಲ್ಲ. ಹಾಗಾಗಿ ಕಿಮಿಚ್ಚನ್ ಅಂತ ಒಂದು ಶ್ರುತಿಯಲ್ಲಿ ಇರೋದು ತಪ್ಪೇನಿಲ್ಲ. ಅದರಲ್ಲಿ ಕಿಮಿಚ್ಚನ್ ಕಸ್ಯ ಕಾಮಾಯ ಶರೀರ ಮನಸ್ಸಂಜೋಲೈತಿ ಅಂತ ಹೇಳುವಾಗ ಯಾವುದನ್ನು ಕೂಡ ಅವನು ಇಚ್ಛೆ ಪಡೋಲ್ಲ. ಅದನ್ನ ಪಡೆಯಕ್ಕಾಗಿ ಯಾವುದೇ ಒಂದು ಎಫರ್ಟ್ ಅವನು ಹಾಕಲ್ಲ. ಎಫರ್ಟ್ ಹಾಕೋದಕ್ಕೆ ಅವನಿಗೆ ಖಂಡಿತ ಒಂದು ಶರೀರ ಬೇಕು, ಆ ಶರೀರವನ್ನು ಕೂಡ ಅವನು ಬಯಸೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಶ್ರುತಿ ಹೇಳಿದೆಯಲ್ಲ, ಅದ ಅರ್ಥವನ್ನ ಇದೇ ಅದರ ಅರ್ಥ. ಸೊ ಇನ್ ದಿ ಕೋರ್ಸ್ ಆಫ್ ಹಿಸ್ ಡಿಸ್ಕೋರ್ಸ್, in the course of his prarabdha karma bhoga, he might be seen to desire something and obtain something. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಆತ್ಮಜ್ಞಾನಿಗೆ ಪ್ರಾರಬ್ಧ ಕರ್ಮದ ಪ್ರಕಾರ ಪ್ರಾರಬ್ಧ ಕರ್ಮ ಅವನಿಗೆ ಒಂದು ಕಾರ್ ಅವನಿಗೆ ಇರಬೇಕು, ಒಂದು ತುಂಬಾ ಎಕ್ಸ್ಪೆನ್ಸಿವ್ ಕಾರ್ ಅವನು ಒಂದು 5 ವರ್ಷನೋ 6 ವರ್ಷನೋ ಅವನಿಗೆ ಇಟ್ಕೊಂಡು ಅನುಭವಿಸ್ಬೇಕು, ಆ ಭೋಗವನ್ನು ಅನುಭವಿಸ್ಬೇಕು ಅಂತ ಇಟ್ಕೊಳ್ಳೋಣ. ಸುಮ್ಮನೆ ಒಂದು ಎಕ್ಸಾಂಪಲ್, ಹೈಪೋಥೆಟಿಕಲ್ ಎಕ್ಸಾಂಪಲ್. ಅವಾಗ ಏನ್ ಮಾಡ್ತಾನೆ, ಅವನಿಗೆ ಅದಕ್ಕೆ ಆ ಪ್ರಾರಬ್ಧ ಕರ್ಮವನ್ನ ಈಡೇರಿಸಕ್ಕೆ ಆ ಪ್ರಕೃತಿ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇವನ್ ಮನಸ್ಸಲ್ಲಿ ಆ ಒಂದು ಕಾರ್ ತಗೋಬೇಕು ಅಂತ ಒಂದು ಆಸೆಯನ್ನ ಉಂಟು ಮಾಡುತ್ತೆ. ಈ ಆತ್ಮಜ್ಞಾನಿಗೆ ಇರ್ತಾನೆ ಇವನು. ಅಥವಾ ಏನಾಗುತ್ತೆ ಅಂತ ಹೇಳಿದ್ರೆ ಇವನ್ಗೆ ಒಂದ್ಸಮಯ ತಗೋಬೇಕು ಅಂತ ಆಸೆ ಬರ್ದೇ ಹೋದ್ರು ಕೂಡ ಯಾರಾದ್ರೂ ಇವನ್ ಡಿವೋಟೀಸ್ ಅಥವಾ ಇವನ್ ಡಿಸೈಪಲ್ಸ್ ಅಥವಾ ಇವನ್ಗೆ ತುಂಬಾ ಬೇಕಾದವ್ರು ಯಾರಾದ್ರೂ ಇವನ್ ಮೇಲೆ ಅಪ್ರಿಸಿಯೇಷನ್ಗೆ ಅಥವಾ ಇವನ್ ಮೇಲೆ ಒಂದು ಗ್ರಾಟಿಟ್ಯೂಡ್ಗೆ ಅವ್ರಿಗೇನೋ ಅನುಕೂಲ ಮಾಡಿದ್ದಾನೆ ಇವನು ಅನ್ನೋ ಕಾರಣಕ್ಕೆ ನೀವು ಈ ಕಾರ್ ಇಟ್ಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಅವನು ಅದನ್ನ ಇವ್ರಿಗೆ ಕೊಡ್ತಾ ಇವ್ರಿಗೆ he will come and force it upon him. He will be in a situation where he can't refuse it. ಸೊ ಈ ತರ ಎಲ್ಲ ಆಗುತ್ತೆ. ಅದ್ರ ಕೊನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಇವನು ಪ್ರಾರಬ್ಧ ಕರ್ಮದಲ್ಲಿ ಅವನು ಈ ಕಾರ್ನ ಸ್ವಲ್ಪ ಒಂದು 5 ವರ್ಷ 6 ವರ್ಷ ಇಟ್ಕೊಂಡು ಅನುಭವಿಸ್ಬೇಕು ಅಂತ ಇದೆ ಅದು. ಅದೇ ಸೊ ಅದ್ವೈತನ್ಸ್ ಹೇಗ್ ನೋಡ್ತಾರೆ ಅಂದ್ರೆ ಕಾರ್ಯಾನುಮೇಯ, ಈ ವಿಷಯ ಆಗೋದ್ಮೇಲೆ ಇದು ಹೇಗಾಯ್ತು ಅಂತ ನೋಡ್ಬಿಟ್ಟು ದೇ ವಿಲ್ ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ತೀರ್ಮಾನ ಮಾಡ್ತಾರೆ, ಇದು ಪ್ರಾರಬ್ಧ ಕರ್ಮದಲ್ಲಿ ಅವನಿಗೆ ಇದು ಇರ್ಬೇಕಾಗಿತ್ತದು ಅಂತ. ಇದೇ ತರನೇ ಡಿಫಿಕಲ್ಟ್ ಸಿಚುವೇಶನ್ಸ್ ಆಲ್ಸೋ can come. That is undesirable conditions, unpleasant situations also can arise. ಅದಕ್ಕೆ ಒಂದು ಕಥೆಗಳೆಲ್ಲ ಬೇಕಾದಷ್ಟು ಝೆನ್ ಅಲ್ಲೆಲ್ಲ ಕಥೆಗಳಿದೆಯಲ್ಲ, ತುಂಬಾ ಚೆನ್ನಾಗಿ ಝೆನ್ ಜ್ಞಾನಿ, ಅವರು ಜ್ಞಾನಿಗಳೆಲ್ಲ ಹೋಗ್ತಾರಲ್ಲ, ಆತರ ಒಬ್ಬ ಇರ್ತಾನೆ. ಅವನ್ನ ಯಾವ್ದೋ ಒಂದು ಮನೇಲಿ ಅವ್ನ ಬಾಡಿಗೆಗೆ ಇರ್ತಾನೆ. ಆ ಮನೆ ಬಾಡಿಗೆಗೆ ಇದ್ದಾಗ ಮನೆ ಓನರ್ ಇರ್ತಾರಲ್ಲ, ಅವ್ರ ಮುಂದ್ಗಡೆ ಇರ್ತಾರೆ, ಇವನು ಔಟ್ ಹೌಸ್ ಅಲ್ಲಿ ಇರ್ತಾನೆ. ಒಂದೊಂದ್ ದಿವಸ ಸಡನ್ ಆಗಿ ಆ ಓನರ್ ಮಗಳು ಇವನ್ ಮೇಲೆ ಒಂದು ಆಪಾದನೆ ಮಾಡ್ಬಿಡ್ತಾಳೆ, ಇವನಿಂದ ನಾನು ಗರ್ಭಿಣಿ ಆಗ್ಬಿಟ್ಟಿದ್ದೀನಿ ಅಂತ. ಸೊ ಈ ತರ ಎಲ್ಲ ಒಂದು ಕಥೆ ಬಂದ್ಬಿಡುತ್ತೆ. ಸೊ ಇದರಿಂದ ಅವನಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ ಅನ್ನೋದೆಲ್ಲ ಇರುತ್ತೆ ಅದು. ಸೊ ಈ ತರ ಆಗೋದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪ್ರಾರಬ್ಧ ಕರ್ಮ ಅದಕ್ಕೆ ಬೇಕಾಗಿರೋ ಸಿಚುವೇಶನ್ಸ್ ಎಲ್ಲ ಅದು ಉಂಟು ಮಾಡ್ಬಿಡುತ್ತೆ. ಸೊ ನಾನು ಭೋಗದ ವಿಷಯ, ಅದಕ್ಕೆ 2 ಕಡೆ ಭೋಗದ ವಿಷಯ ಹೇಳಿದೆ. ಸೊ ಇಚ್ಛೆನ್ನಪಿ ಅಜ್ಞಾವತ್ ನ ಇಚ್ಛೆಯತೆ. ಇವನು ಇಚ್ಛೆ ಪಟ್ಟರು ಕೂಡ ಅಜ್ಞಾನಿಗಳು ಹೇಗೆ ಇಚ್ಛೆ ಪಡ್ತಾರೋ ಆತರ ಇವನು ಇಚ್ಛೆ ಪಡೋದಿಲ್ಲ. ಅದಕ್ಕೆ ಇವ್ರು ಬೇಕಾದಷ್ಟು ಇದಕ್ಕೆ ಮುಂಚೆನೆ ನಾವು ಕೆಲವು ಶ್ಲೋಕಗಳೆಲ್ಲ ನೋಡಿದೀವಿ. ಅಲ್ಪ ಭೋಗದಿಂದ ಮಾತ್ರ ಇವನು ತೃಪ್ತಿ ಹೊಂದ್ಬಿಡ್ತಾನೆ. ಇವನು ದೀರ್ಘಕಾಲ ಅಥವಾ ತುಂಬಾ ಜಾಸ್ತಿ ವಸ್ತುಗಳ ಭೋಗ ಇವನಿಗೆ ಇಷ್ಟ ಪಡೋದಿಲ್ಲ ಅಂತೆಲ್ಲ ನಾವು ನೋಡ್ತೀವಿ ಅದನ್ನ. ಸೊ ದಟ್ ವಿಲ್ ಬಿ ಹಿಸ್ ಆಟಿಟ್ಯೂಡ್ ಅಂತ. ಸೊ ಈ ಶ್ರುತಿ ಅನ್ನೋದು ಇದನ್ನ ಹೇಳಕ್ಕೆ ಬಂದಿರೋದು, ಈ ಶ್ರುತಿ ಅಂತ ಹೇಳ್ಬಿಟ್ಟು 190 ಶ್ರುತಿ ಶ್ಲೋಕ ನಂಬರ್ ಇದನ್ನ ಹೇಳಿದ್ರು. ಇದನ್ನ ಇವಾಗ ನಾವು 191 ಈ ಶ್ಲೋಕವನ್ನು ಓದ್ಬಿಟ್ಟು ನಾವು ನಿಲ್ಲಿಸೋಣ, ಸರಿಯಾಗಿರುತ್ತೆ. ರಾಗೋ ಲಿಂಗಮ ಬೋಧ್ಯಸ್ಯ ಸಂತು ರಾಗಾದಯೋ ಬುಧೇ ಇತಿ ಶಾಸ್ತ್ರದ್ವಯಂ ಸಾರ್ಥಂ ಏವಂ ಸತ್ಯ ವಿರೋಧತಃ. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಒಂದು ಪಾಪ್ಯುಲರ್ ಪ್ಯಾಸೇಜಸ್ ಆರ್ ಪಾಪ್ಯುಲರ್ ಸೆಂಟೆನ್ಸಸ್ ಏನಿರುತ್ತೆ ಅಂತ ಹೇಳಿದ್ರೆ ಅದನ್ನ 2 ಕೋಟ್ ಮಾಡ್ತಾ ಇದ್ದಾರೆ ಇವರು. ರಾಗೋ ಲಿಂಗಂ ಅಬೋಧಸ್ಯ ಅಂದ್ರೆ ಅಜ್ಞಾನ ಅಥವಾ ಇಗ್ನರೆನ್ಸ್ ಅಂತ ಎಲ್ಲಿರುತ್ತೋ ಅಲ್ಲಿ ವಾಟ್ ಇಸ್ ದಿ ಇಂಡಿಕೇಟರ್ ಫಾರ್ ದಟ್ ಇಗ್ನರೆನ್ಸ್ ಅಂತ ಹೇಳಿದ್ರೆ desire. So desire is the indicative of ignorance anta. That is the meaning of that sentence of that passage. So rago lingam ಅಬೋಧಸ್ಯ, ಅಬೋಧ ಅಂತ ಹೇಳಿದ್ರೆ ಆತ್ಮಜ್ಞಾನ ಇಲ್ಲದೆ ಇರೋದು, ಅಜ್ಞಾನ ಸ್ಥಿತಿ ಇರೋದು, ಅಜ್ಞಾನ ಅನ್ನೋ ಸ್ಟೇಟ್ ಇರೋದು. ಅದಕ್ಕೆ ಇಂಡಿಕೇಟರ್ ಯಾವುದು ಅಂತ ಹೇಳಿದ್ರೆ ಲಿಂಗ ಅಂದ್ರೆ ಇಂಡಿಕೇಟರ್ ಏನು ಅಂತ ಹೇಳಿದ್ರೆ ರಾಗ ಅಂದ್ರೆ ಡಿಸೈರ್. ಸೊ ಡಿಸೈರ್ ಅಂಡ್ ಇಗ್ನರೆನ್ಸ್ ದೇ ಗೋ ಟುಗೆದರ್ ಅಂತ. ದಟ್ ಇಸ್ ದಿ ಕ್ರಕ್ಸ್ ಆಫ್ ದಿ ಸೆಂಟೆನ್ಸ್. ಸಂತು ರಾಗಾದಯೋ ಬುಧೆ ಅಂತ ಅದೇ ಸಮಯದಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ. ಅದೇನು ಅಂತ ಹೇಳಿದ್ರೆ ಈವನ್ ಇಫ್ ಡಿಸೈರ್, ಆಂಗರ್ ಅಂಡ್ ಎಟ್ಸೆಟ್ರಾ ದೇ ಸೀಮ್ ಟು ಬಿ present in a jnani,
ಓಕೆ ವಾಟ್ ಇಸ್ ರಾಂಗ್ ಇನ್ ದಟ್ ಅಂತ ಹೇಳ್ಬಿಟ್ಟು ಇರೋದು ಇನ್ನೊಂದು ತರ ವಾಕ್ಯನೂ ಇದೆ. ಸೊ ಈ ಎರಡು ವಾಕ್ಯ ಇದೆಯಲ್ಲ, ಇದು ಶಾಸ್ತ್ರದ್ವಯಂ ಸಾರ್ಥಂ ಏವಂ ಸತಿ ಅವಿರೋಧತಃ, ಅದು ಎರಡು ಕೂಡ ಅರ್ಥಸಹಿತವಾದ್ದೇ. ಅದು ಎರಡನ್ನು ಕೂಡ ನಾವು ಉಪಪತ್ತಿ ಮಾಡಿ ಹೇಳ್ಬೋದು ಅಂತ ಇವರೇ ಅದನ್ನ ಒಂದೆರಡು ಮೂರು ಕಡೆ ತೋರಿಸಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಇನ್ ದಿ ಜೀವನ್ ಮುಕ್ತಿ ವಿವೇಕ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಈ ಯಾಜ್ಞವಲ್ಕ್ಯರು ಯಾರ ಬಗ್ಗೆ ಇವ್ರು ಹೇಳಿದ್ರು, ಆತ್ಮಜ್ಞಾನಿ ಅವರು ಆಚಾರ್ಯರು ಅಂತೆಲ್ಲ ಹೇಳಿದ್ರು, ಅವ್ರನ್ನ ಒಂದು ಕೇಸ್ ಸ್ಟಡಿ ಮಾಡಿದ್ದಾರೆ ಆ ಜೀವನ್ ಮುಕ್ತಿ ವಿವೇಕದಲ್ಲಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಬೃಹದಾರಣ್ಯಕ ಉಪನಿಷತ್ತಲ್ಲೇ ಸಿಗೋ ಡೇಟಾ ಇಟ್ಕೊಂಡು ಈ ವಿದ್ಯಾರಣ್ಯ he concludes how Yagnavalkya, even though he was a jnani, even though he was regarded as a very great teacher of Atmajnana, he had these difficult faults ಅಂತ. ಆ ಫಾಲ್ಟ್ಸ್ ಎಲ್ಲ ಇವರು ವ್ಯತಿ ಮ್ಯಾಗ್ನಿಫೈ ಮಾಡಿ ತೋರಿಸ್ತಾರೆ. ಅವರು ಯಾಜ್ಞವಲ್ಕ್ಯರು ಒಂದು ಸಭೆಗೆ ಹೋದಾಗ ಅಲ್ಲಿ ತುಂಬಾ ಜನ ಕೂತಿರ್ತಾರೆ, ಅದೇ ಡಿಬೇಟ್ ಅದು ಆಕ್ಚುಲಿ, ಲಾಟ್ ಆಫ್ ನೋಯರ್ಸ್ ವುಡ್ ಬಿ ದೇರ್. ಅದರಲ್ಲಿ ಜನಕ ಏರ್ಪಾಡು ಮಾಡಿರೋ ಸಭೆ ಅದು. ಅದರಲ್ಲಿ ಆ ಜನಕ ಏನ್ ಮಾಡಿರ್ತಾನೆ, ಈ ಒಂದು ಸಭೆಯಲ್ಲಿ ಯಾರು ಸರಿಯಾಗಿ ತುಂಬಾ ಚೆನ್ನಾಗಿ ಅರ್ಥ ಕೊಟ್ಟು ಉತ್ತರ ಕೊಟ್ಟು ಬಾಕಿ ಯಾರು ಕೂಡ ಮಾತಾಡಕ್ ಆಗದೆ ಇರೋ ರೀತಿಯಲ್ಲಿ ಉತ್ತರ ಕೊಟ್ಟಿದಾರೋ ಅವ್ರಿಗೆ ಇಷ್ಟೊಂದು ಪ್ರೈಸ್ ಅಂತ ಪ್ರೈಸ್ ಮನಿ ಎಲ್ಲ ಇಟ್ಟಿರ್ತಾನ ಅವನು. 1000 ಗೋವುಗಳು, ಅವುಗಳಿಗೆಲ್ಲ ಬಂಗಾರದಲ್ಲಿ ಕೊಂಬುಗಳೆಲ್ಲ ಕಟ್ಟಿ ಬೇಕಾದಷ್ಟು ಕಾಯಿನ್ಸ್, ಆಮೇಲೆ ಗೋಲ್ಡ್ ಕಾಯಿನ್ಸ್, ಗೋಲ್ಡ್ ಇದೆಲ್ಲ ಕೊಟ್ಟಿ ಡೆಕೋರೇಟೆಡ್ ಕೌಸ್, ಎಕ್ಸ್ಪೆನ್ಸಿವ್ಲಿ ಡೆಕೋರೇಟೆಡ್ ಕೌಸ್. ಸೊ ಅದೆಲ್ಲ ಇಟ್ಟಿರ್ತಾನೆ. ಇವ್ರು ಏನ್ ಮಾಡ್ತಾರೆ, ಆ ಸಭೆಗೆ ಬರ್ತಾರೆ, ಸ್ವಲ್ಪ ಲೇಟ್ ಆಗಿ ಬರ್ತಾರೆ. ಎಲ್ಲರೂ ಬಂದು ಕೂತಿರುವಾಗ ಇವ್ರು ಲೇಟ್ ಆಗಿ ಬರ್ತಾರೆ. ಬಂದಿದ ತಕ್ಷಣ ಅದು ನೋಡ್ತಾರೆ ಪ್ರೈಸ್ ಮನಿನ. ಬೇರೆ ಏನು ಮಾತಾಡದೆ ಅವ್ರ ಶಿಷ್ಯರ ಹತ್ರ ಈ ಹಸುಗಳನ್ನೆಲ್ಲ ನಮ್ಮ ಆಶ್ರಮಕ್ಕೆ ಅಟ್ಕೊಂಡು ಹೋಗಿ ಅಂತ ಹೇಳ್ಬಿಡ್ತಾರೆ. ಅದು ನೋಡ್ಬಿಟ್ಟು ಬಾಕಿ ಅವ್ರಿಗೆಲ್ಲ ಕೋಪ ಬರುತ್ತೆ. ಇದು ಹೇಗಿದು, ವಾದನೆ ಆಗಿಲ್ಲ, ಏನ್ ಕ್ವೆಶ್ಚನ್ಸ್ ಕೇಳಿಲ್ಲ, ಅಷ್ಟೊಳಗಡೆ ನೀನ್ ಇದೆಲ್ಲ ತಗೊಂಡ್ಬಿಡ್ತೀಯಲ್ಲ ಅಂತ ಹೇಳ್ಬಿಟ್ಟು ಒಂದು ವಾದ ಆಗುತ್ತೆ ಅಂತ ಒಂದು. ಅದನ್ನ ಅವ್ರು ಹೇಳ್ತಾರೆ, ಅವಾಗ ನಾನು ನನ್ನನ್ನ ಆತ್ಮಜ್ಞಾನಿ, ನಾನು ಬ್ರಹ್ಮಜ್ಞಾನಿ ಅಂತ ಹೇಳ್ಕೊಳ್ತಾ ಇಲ್ಲ, ಆದ್ರೆ ನಾನು ಗೋಕಾಮ ನನಗಿದೆ, ಹಸುಗಳ ವಿಷಯದಲ್ಲಿ ನನಗೊಂದು ಆಸೆ ಇದೆ ಅಂತ ಹೇಳ್ಬಿಟ್ಟು ಇವ್ರು ಡಿಕ್ಲೇರ್ ದೆ. ಅದನ್ನ ಇವರು ಇಟ್ಕೊಂಡ್ಬಿಟ್ರು, ಯಾರೋ ವಿಚಾರನೇರು ನೋಡಿದ್ರ, ಇವರು ಆತ್ಮಜ್ಞಾನಿ ಆಗಿದ್ದಾರೆ, ಅದೇ ಸಮಯದಲ್ಲಿ ಇವರಿಗೆ ಗೋಕಾಮೇನೂ ಇದೆ ಅಂತ ಹೇಳ್ಬಿಟ್ಟು ಅದನ್ನ ತೋರಿಸ್ತಾರೆ. ಇನ್ನೊಂದು ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಡಿಬೇಟ್ ಅಲ್ಲಿ, ಇದೇ ತರನೇ ಒಂದು ಡಿಬೇಟ್ ಅಲ್ಲಿ ಒಂದು ಕ್ವೆಶ್ಚನ್ ಯಾರೋ ಒಬ್ಬ ಮಾಡಿದಾಗ, ಈ ಕ್ವೆಶ್ಚನ್ ಈ ತರ ಕೇಳ್ಬಾರ್ದು ಅಂತ ಇವರು ಬಾಂಡ್ ಮಾಡ್ತಾರೆ. ತಿರ್ಗಾ ಅವ್ನು ಪರ್ಸಿಸ್ಟ್ ಮಾಡ್ತಾನೆ. ಅವಾಗ ಇದನ್ನ ನೀನು ಪರ್ಸಿಸ್ಟ್ ಮಾಡಿದ್ರೆ ನಿನ್ ತಲೆ 100 ಚೂರಾಗಿ ಹೋಗ್ಲಿ ಅಂತ, ಹೊಡೆದೋಗ್ಲಿ ಅಂತ ಹೇಳ್ಬಿಟ್ಟು ಇವರು ಚಿಂದಿ 100 ಚೂರಾಗಿ ಹೋಗ್ಲಿ ಅಂತ ಇವರು ಶಾಪ ಕೊಡ್ತಾರೆ. ಅದೇ ತರ ಅವನಿಗೆ ಆಗುತ್ತೆ. ಸೊ ಈ ತರ ಇವ್ರಿಗೆ ಕೋಪನೂ ಅಂದ್ರೆ, ಹಿ ಕುಡಂಟ್ ಕಂಟ್ರೋಲ್ ಆಂಗರ್ ನಾಟ್ ಕುಡ್ ಹಿ ಕಂಟ್ರೋಲ್ ಡಿಸೈರ್ ಅಂತ ಹೇಳ್ಬಿಟ್ಟು ಇಂಥದ್ದೆಲ್ಲ 2-3 ತೋರಿಸ್ಬಿಟ್ಟು ಕೊನೆಯಲ್ಲಿ ಅವರೇ ಹೇಳ್ತಾರೆ, ನೋಡಿ ಇದನ್ನೆಲ್ಲ ಅವ್ರು ಸರಿ ಮಾಡ್ಕೋಬೇಕು ಅಂತ ಅವರೇ ತಿಳ್ಕೊಂಡು ಏನ್ ಮಾಡಿದ್ರು, ಒಂದಾನೊಂದು ಸಮಯದಲ್ಲಿ ಅವ್ರು ಅಷ್ಟೊಂದು ವೆಲ್ತ್ ಅವರು ಅಕ್ಯುಮುಲೇಟ್ ಮಾಡಿದ್ರಲ್ಲ, ಅದನ್ನ ಎಲ್ಲವನ್ನೂ ಕೂಡ ಅವ್ರ ಇಬ್ಬರು ಭಾರ್ಯರಿಗೆ ಡಿವೈಡ್ ಮಾಡ್ಕೊಟ್ಬಿಟ್ಟು ತಾವು ಈ ಸಂಸಾರ ಮನೆ ಗೃಹಸ್ಥಾಶ್ರಮದಿಂದ ಬಿಟ್ಟು ಸನ್ಯಾಸಾಶ್ರಮಕ್ಕೆ ಅಂತ ಹೊರಟ್ರವರು ಅಂತ ಒಂದು ಕತೆ ಬರುತ್ತೆ, ಅಲ್ಲೇ ಬರುತ್ತೆ. ಅದನ್ನು ಇಟ್ಕೊಂಡು ಇವ್ರು ಏನ್ ಮಾಡಿದ್ರು, ಇವರಿಗೆ ಈ ರಾಗ ದ್ವೇಷ ಅದೆಲ್ಲ ಇದ್ದಿದ್ರಿಂದ, ಡಿಸ್ಪೈಟ್ ಹಿಸ್ ಬೀಯಿಂಗ್ ಅಪರೋಕ್ಷ ಜ್ಞಾನಿ, ಫಾರ್ whom naturally rebirth is not at all there, that is guaranteed, yet he didn't have peace because this raga and dvesha were intruding in his experience of that prayojana phala of that atmajnana. So ಅವ್ರು ಏನ್ ಮಾಡಿದ್ರು, ಇದನ್ನ ಬಿಟ್ಬಿಟ್ಟು ಹೋಗೋದೇ ಸರಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೋದ್ರು ಅಂತ ಹೇಳ್ಬಿಟ್ಟು ಅವರು ಒಂದು ಥೀಸಿಸ್ ಮಾಡ್ತಾರೆ. ಅದರಲ್ಲಿ ನಾನು ಯಾಕೆ ಹೇಳಿದ್ರೆ, ಈ ಶ್ಲೋಕ ಇದು ಬಂದಿದೆಯಲ್ಲ ಇಲ್ಲಿ ರಾಗೋ, ಸೊ ಅವ್ರಿಗೆ ರಾಗದ್ವೇಷ ಇತ್ತು ಅಂತ ಕಾರಣಕ್ಕೆ ನಾವು ಅವ್ರನ್ನ ಆತ್ಮಜ್ಞಾನಿ ಅಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅದೇ ಇದರಲ್ಲಿರೋ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಶ್ಲೋಕ, ಸಂತು ರಾಗಾದಯೋ ಬುಧೆ ಅನ್ನೋದು, ರಾಗೋ ಲಿಂಗಂ ಅಬೋಧಸ್ಯ ಅನ್ನೋದು ಇದೆ. ಅದೇ ಸಮಯದಲ್ಲಿ ರಾಗಾದಿಗಳು ಇದ್ರೂ ಕೂಡ ಅವನು ಆತ್ಮಜ್ಞಾನಿ ಅಲ್ಲದೆ ಹೋಗ್ಬಿಡಲ್ಲ ಅನ್ನೋದು ಕೂಡ ಇದೆ. ಎರಡು ಕೂಡ ಅರ್ಥವತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಎರಡು ವಾಕ್ಯಗಳಿಗೂ ಕೂಡ ದೇರ್ ಇಸ್ ಮೀನಿಂಗ್ ಅನ್ನೋದನ್ನ ನಾವು ಒಪ್ಕೊಂಡ್ರೆ ಏನು ವಿರೋಧ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳಿದ್ರು. ನಾವು ಮುಂದಕ್ಕೆ 192 ಇಂದ ವಿ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಸೆಷನ್, ನೆಕ್ಸ್ಟ್ ಸಂಡೇ. ಇಲ್ಲಿ ನಾನು ಶ್ಲೋಕಗಳೆಲ್ಲ ಒಂದ್ಸತಿ ಹೇಳ್ಬಿಡ್ತೀನಿ. ಮೊದಲು 7ನೇ ಅಧ್ಯಾಯದ ಶ್ಲೋಕ, ಆತ್ಮಾನಂ ಚೇದ್ ವಿಜಾನೀಯಾದಯಮಸ್ಮೀತಿ ಪೂರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನುಸಂಜ್ವರೇತ್ ಅಸ್ಯ ಆಶ್ರುತೇರಭಿಪ್ರಾಯಃ ಸಮ್ಯಗತ್ರ ವಿಚಾರ್ಯತೆ ಜೀವನ್ಮುಕ್ತಸ್ಯ ಯಾ ತೃಪ್ತಿಃ ಸಾ ತೇನ ವಿಶದಾಯತೆ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಓಂ ತತ್ಸತ್. ನಮಸ್ಕಾರ.